आयतनम् आयतनवान् वेद आयतनवान् भवति वायुर्वा अपामायतनम् आयतनवान् भवति यो वायोरायतनं वेद आयतनवान् यो रायतनम् आयतनवान् भवति य एवं वेद योपामायतनं वेद आयतनवान् आपो वा अमुष्यतपत आयतनम् आयतनवान् भवति मंगलांगं मनोहरं गौरीपुत्रं गणश्रेष्ठं विघ्नराजं नमाम्यहं विघ्नराजं नमाम्यहं. ಪರಿವಾರ ಪಂಚಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ದುರ್ಗಾಮಾತೆಯ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ ದುರ್ಗಾ ನಮಸ್ಕಾರ ಪೂಜೆಯ ಧಾರ್ಮಿಕ ಸಭೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನವನ್ನು ಮಾಡೋದಕ್ಕೆ ಸಭೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರ ದಿವ್ಯ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿವಸದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಪ್ರಸಿದ್ಧ ನ್ಯಾಯವಾದಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರತಕ್ಕಂಥ ಶ್ರೀಕೃಷ್ಣ ಕೇಪು ಅವರೇ, ಕಾರ್ಯಕ್ರಮವನ್ನು ದೀಪ ಜ್ವಲನೆ ಮಾಡಿ ಉದ್ಘಾಟನೆ ಮಾಡೋದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ವಿಟ್ಲ ಅರಮನೆಯ ಅರಸರಾಗಿರ್ತಕ್ಕಂಥ ಶ್ರೀ ಬಂಗಾರು ಅರಸರೇ, ಧಾರ್ಮಿಕ ಉಪನ್ಯಾಸವನ್ನು ಮಾಡೋದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ತಮ್ಮ ಇಡೀ ಜೀವನವನ್ನೇ ಹಿಂದೂ ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಸಂಘಟನೆಯ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂತಹ ಅಡ್ಯಂತಾಯರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ತಾಯಿ ದುರ್ಗಾಮಾತೆಯ ಅನುಗ್ರಹದ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಸಾರ್ವಜನಿಕ ದುರ್ಗಾ ನಮಸ್ಕಾರ ಪೂಜಾ ಸಮಿತಿಯ ಆಶ್ರಯದಲ್ಲಿ ಇವತ್ತು ಬೆಳಗ್ಗಿನಿಂದ ಭಜನಾ ಕಾರ್ಯಕ್ರಮ ಮತ್ತು ಈಗಾಗಲೇ ಶ್ರೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಧಾರ್ಮಿಕ ಸಭೆಯಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ. ನಾವೆಲ್ಲ ನಂಬಿಕೆಯ ಆಧಾರದಲ್ಲಿ ಈ ದೇಶದಲ್ಲಿ ಬದುಕುವವರು. ನಂಬಿಕೆಯ ಮುಂದೆ ಆ ನಂಬಿಕೆಯ ಅಸ್ತಿತ್ವ ಕಳೆದುಕೊಂಡ್ರೆ ಈ ಪವಿತ್ರವಾಗಿರತಕ್ಕಂತಹ ಮಣ್ಣಿನಲ್ಲಿ ಧರ್ಮ ಉಳಿಯುವುದಕ್ಕೆ ಸಾಧ್ಯನೇ ಇಲ್ಲ. ಧರ್ಮ ಉಳಿದರೆ ಮಾತ್ರ ಈ ರಾಷ್ಟ್ರ ಉಳಿಲಿಕ್ಕೆ ಸಾಧ್ಯ. ರಾಷ್ಟ್ರ ಉಳಿದರೆ ಮಾತ್ರ ನಾವೆಲ್ಲ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳು, ಸನಾತನವಾಗಿರತಕ್ಕಂತಹ ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ವಿಘ್ನಗಳಿಗೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ. ಧರ್ಮದ ವಿರುದ್ಧ ಯಾವುದೇ ಚಟುವಟಿಕೆಗಳು ನಡೆದರೂ ಕೂಡ ಸಹಿಸೋದಕ್ಕೆ ಅಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ವ್ಯವಸ್ಥೆಗೋಸ್ಕರ ಈ ದಿವಸದ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಪೈಶಾಚಿಕ ಕೃತ್ಯ ಈ ಸಮಾಜದ
ಸಂಸ್ಕೃತಿಯನ್ನು ಉಳಿಸತಕ್ಕಂತಹ ನೂರಾರು ತಾಯಂದಿರ ಸಿಂಧೂರ ಅಳಿಸತಕ್ಕಂತಹ ನೋವಿನ ಕ್ಷಣಗಳನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಈ ರಾಷ್ಟ್ರದ ರಾಜಕಾರಣದಲ್ಲಿ ಬದಲಾವಣೆಗಳು ಆದಾಗ ಇಡೀ ಜಗತ್ತು ಭಾರತದ ಕಡೆಗೆ ನೋಡತಕ್ಕಂಥ ಸಂದರ್ಭದಲ್ಲಿ ಜಗತ್ತಿನ ನೇತೃತ್ವ ನಮ್ಮ ದೇಶಕ್ಕೆ ಸಿಗ್ತದೆ. ಜಗತ್ತಿಗೆ ನೇತೃತ್ವ ಕೊಡತಕ್ಕಂಥ ಶಕ್ತಿಯ ಜೊತೆಗೆ ಸಾವಿರಾರು ಜನ ಬಲಿದಾನ ಆಗಿರತಕ್ಕಂತಹ ತಾಯಿ ಭಾರತಾಂಬೆಗೆ ವಿಶ್ವ ಗೌರವ ಕೊಡ್ತದೆ ಅನ್ನತಕ್ಕಂಥ ಸನ್ನಿವೇಶದ ಸಂದರ್ಭದಲ್ಲಿ ಈ ದೇಶದ ಗೌರವವನ್ನು ಹರಾಜು ಮಾಡತಕ್ಕಂತಹ ಅಮಾನವೀಯ ಕೃತ್ಯದ ಮುಖಾಂತರ ಅರಾಜಕತೆಯನ್ನು ನಿರ್ಮಾಣ ಮಾಡ್ತಾ ಹಿಂದೂ ಧರ್ಮದ ಮೇಲೆ ಸವಾರಿ ಮಾಡತಕ್ಕಂತಹ ಮತ್ತು ಈ ರಾಷ್ಟ್ರವನ್ನು ವಿಭಜನೆ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಮತಾಂಧ ಶಕ್ತಿಗಳ ಮುಖಾಂತರ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆ ಇವತ್ತು ನಮ್ಮೆಲ್ಲರನ್ನ ಎಚ್ಚರಿಕೆಯಿಂದ ಇರಬೇಕು ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿದೆ. 370ನೇ ವಿಧಿಯನ್ನ ಈ ರಾಷ್ಟ್ರದ ಪ್ರಧಾನಿಯಾಗಿರತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರದ್ದುಗೊಳಿಸತಕ್ಕಂತಹ ಸಂದರ್ಭ, ಅನೇಕ ವರ್ಷಗಳಿಂದ ಆಗಿರತಕ್ಕಂತಹ ಭಯೋತ್ಪಾದನೆ ಕೃತ್ಯಗಳು ನಿರಂತರವಾಗಿ ಕಡಿವಾಣ ಹಾಕಿ ಶಾಂತಿ ಸುವ್ಯವಸ್ಥೆ ಕಾಪಾಡತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಈ ರಾಷ್ಟ್ರದ ಗೌರವವನ್ನು, ಈ ರಾಷ್ಟ್ರದ ಪ್ರಧಾನಿಯವರ ಗೌರವವನ್ನು ಕುಂದಿಸತಕ್ಕಂತಹ ವ್ಯವಸ್ಥೆಗೋಸ್ಕರ ಕಾಶ್ಮೀರದಲ್ಲಿ 27 ಮಂದಿ ಸೈನಿಕರ ಹತ್ಯೆ ಮಾಡತಕ್ಕಂತಹ, ಆ ಪ್ರವಾಸಿಗಳ ಹತ್ಯೆ ಮಾಡತಕ್ಕಂತಹ ಕೆಲಸ ಕಾರ್ಯ ಮತಾಂಧರಿಂದ ಆಯಿತು. ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನತಕ್ಕಂತಹ ನಿರ್ಧಾರವನ್ನು ಈ ರಾಷ್ಟ್ರದ ಪ್ರಧಾನಿಯವರು ಮಾಡಿದ್ರು. ಈ ರಾಷ್ಟ್ರದ ರಾಜಕಾರಣದ ಇತಿಹಾಸದಲ್ಲಿ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟು ಈ ರಾಷ್ಟ್ರದ ಗೌರವವನ್ನು ಸೇನೆ ಕಾಪಾಡಬೇಕು. ಈ ರಾಷ್ಟ್ರದ ನಾಗರಿಕರ ಜೀವವನ್ನು ಕಾಪಾಡತಕ್ಕಂತಹ ಸೈನಿಕರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಸೇನೆಗೆ ಪರಮಾಧಿಕಾರ ಕೊಟ್ಟಿರ್ತಕ್ಕಂತಹ ಒಂದು ಸಂದರ್ಭವನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಿರತಕ್ಕಂತಹ ನೂರಾರು ಸಂಗತಿಗಳು, ಅಧಿಕಾರಕ್ಕೋಸ್ಕರ ಹಿಂದೂ ಸಮಾಜವನ್ನು ವಿಭಜನೆ ಮಾಡಿರ್ತಕ್ಕಂತಹ ನೂರಾರು ಬೆಳವಣಿಗೆಗಳು, ಅಧಿಕಾರಕ್ಕೋಸ್ಕರ ಈ ರಾಷ್ಟ್ರದ ಮಾನವನ್ನ ಹರಾಜು ಮಾಡತಕ್ಕಂತಹ ರಾಜಕಾರಣ 60 ವರ್ಷಗಳಲ್ಲಿ ನಡೆದಿರತಕ್ಕಂತಹ ಕಹಿ ನೋವನ್ನ ನಾವೆಲ್ಲ ಸಹಿಸಿ ಒಬ್ಬ ರಾಷ್ಟ್ರಭಕ್ತನನ್ನ ಈ ರಾಷ್ಟ್ರದ ಪ್ರಧಾನಿಯಾಗಿ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಿರ್ಧಾರ ಮಾಡಿರ್ತಕ್ಕಂತಹ ಸಂದರ್ಭ ಇವತ್ತು ಈ ದೇಶದ ಗೌರವ ಜಗತ್ತಿನೆಲ್ಲೆಡೆ ಪ್ರಸರಿಸತಕ್ಕಂತಹ ವಿದ್ಯಮಾನ ನಡೆದಿದೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಸಂತೋಷ ಪಡಬೇಕಾಗಿದೆ. ಈ ರಾಷ್ಟ್ರದ ಒಬ್ಬ ರಾಷ್ಟ್ರಭಕ್ತನನ್ನ ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡಿ ಭಾರತ ಮಾತೆಯ ಗೌರವವನ್ನು ವಿಶ್ವಕ್ಕೆ ಏರಿಸತಕ್ಕಂತಹ ಕೆಲಸ ಕಾರ್ಯಗಳು, ಈ ರಾಷ್ಟ್ರದ ನಾಗರಿಕರ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಈ ರಾಷ್ಟ್ರದ ನಾಗರಿಕರನ್ನ ರಕ್ಷಣೆ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಸೈನಿಕರಿಗೆ ಗೌರವ ಕೊಡತಕ್ಕಂತಹ ರಾಜಕಾರಣ ಈ ದೇಶದಲ್ಲಿ ರಾಷ್ಟ್ರದಲ್ಲಿ ಇದ್ದಿರತಕ್ಕಂತಹ ಕಾರಣಕ್ಕೋಸ್ಕರ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆಗೆ ಉತ್ತರ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಸೇನೆ ಮಾಡಿದೆ. ಅದಕ್ಕೋಸ್ಕರ ಈ ರಾಷ್ಟ್ರದ ಪ್ರಧಾನಿಯನ್ನ ಮತ್ತು ಸೇನೆಗೆ ಗೌರವ ಮತ್ತು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ನೂರಾರು ಸಂಗತಿಗಳ ನಡುವೆ ಈ ರಾಷ್ಟ್ರದ ವಿರುದ್ಧ ಕೆಲಸ ಮಾಡತಕ್ಕಂತಹ ಪ್ರಯತ್ನಗಳು ನಡೀತಾ ಇದೆ. 2047ರಲ್ಲಿ ಈ ರಾಷ್ಟ್ರವನ್ನ ಮತ್ತೆ ಇಸ್ಲಾಂ ರಾಷ್ಟ್ರವಾಗಿ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನೂರಾರು ಕೆಲಸ ಕಾರ್ಯಗಳು, ಅದನ್ನ ಬೆಂಬಲಿಸತಕ್ಕಂತಹ ರಾಜಕಾರಣ ಕೂಡ ಈ ದೇಶದಲ್ಲಿ ಒಂದು ಕಡೆಯಿಂದ ಆಗ್ತಾ ಇರುವಂಥದ್ದು ಇವತ್ತು ಸಮಾಜ ಸೂಕ್ಷ್ಮತೆಯನ್ನು ಅರಿತುಕೊಳ್ಳಬೇಕಾಗಿರ್ತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ರಾಜಕಾರಣಕ್ಕೆ ಇವತ್ತು ರಾಷ್ಟ್ರದ ಅಧಿಕಾರವನ್ನು ಹಿಡಿದಿರತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ
ಆ ಯಾವ ಪೈಶಾಚಿಕ ಕೃತ್ಯವನ್ನ ಯಾರು ಮಾಡಿದಾರ ಅದನ್ನು ಸಾರ್ವತ್ರಿಕವಾಗಿ ವಿರೋಧ ಮಾಡಿ ಮನೆಯಲ್ಲಿ ಅದನ್ನು ವಿರೋಧ ಮಾಡತಕ್ಕಂಥ ಬೆಳವಣಿಗೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇದನ್ನು ವಿರೋಧಿಸದಿದ್ದರೆ, ಈ ರೀತಿಯ ಘಟನೆಗಳಿಗೆ ಪ್ರತಿಕಾರವನ್ನು ಮಾಡದಿದ್ದರೆ, ಕಾಶ್ಮೀರದಲ್ಲಿ ನಡೆದಿರತಕ್ಕಂಥ ಹತ್ಯೆ ಮುಂದಿನ ದಿವಸದಲ್ಲಿ ವಿಟ್ಲ ಭಾಗದಲ್ಲಿ ಕೂಡ ನಡಿಬಹುದು. ಯಾವ ಕಾಶ್ಮೀರದಲ್ಲಿ ನಡೆದಿರತಕ್ಕಂಥ ಆತಂಕವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡಿಬಹುದು. ಯಾವ ಹಿಂದೂ ಧರ್ಮವನ್ನು ಗುರುತಿಸಿ ಹತ್ಯೆ ಮಾಡಿರ್ತಕ್ಕಂಥ ಬೆಳವಣಿಗೆ ಕಾಶ್ಮೀರದಲ್ಲಿ ನಡೆದಿದೆಯೋ ಅದು ಮತ್ತೆ ಮನೆಗಳಲ್ಲಿ ನಡೆಯುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಬಹುದು ಅನ್ನತಕ್ಕಂಥ ಸೂಕ್ಷ್ಮತೆಯ ಜೊತೆಗೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಸಂಘಟಿತರಾಗಿ ಬದುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆಯ ನಂತರದ ದಿವಸದಲ್ಲಿ ಸುರತ್ಕಲ್ಲಿನಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಸಂಘಟನೆಯ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ, ರಾಷ್ಟ್ರದ ಕೆಲಸವೇ ನನ್ನ ಕೆಲಸ ಅನ್ನತಕ್ಕಂಥ ಯೋಚನೆಯ ನಡುವೆ ಧರ್ಮದ ಕೆಲಸವನ್ನು, ಕೆಲಸವನ್ನು ಮಾಡಿರ್ತಕ್ಕಂಥ ಸುಹಾಸ್ ಶೆಟ್ಟಿಯವರ ಹತ್ಯೆ ನಡೆದಿರ್ತಕ್ಕಂಥ ಆ ಸಂದರ್ಭವನ್ನು ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ವರ್ಷಗಳ ಹಿಂದೆ ಶರತ್ ಮಡಿವಾಳನ ಹತ್ಯೆ, ದೀಪಕ್ ರಾವ್ನ ಹತ್ಯೆ, ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಪರೇಶ್ ಮೆಸ್ತಾನ ಹತ್ಯೆ, ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ರುದ್ರೇಶನ ಹತ್ಯೆ, ಮಡಿಕೇರಿಯಲ್ಲಿ ನಡೆದಿರತಕ್ಕಂತಹ ಕುಟ್ಟಪ್ಪನ ಹತ್ಯೆ, ಈ ರೀತಿಯ ನೂರಾರು ಧರ್ಮದ ಕೆಲಸವನ್ನು ಮತ್ತು ಸಂಘಟನೆಯ ಕೆಲಸವನ್ನು ಮಾಡತಕ್ಕಂತಹ ನೂರಾರು ಕಾರ್ಯಕರ್ತರ ಬಲಿದಾನ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಆದರೆ ಇವತ್ತು ಅಧಿಕಾರಕ್ಕೋಸ್ಕರ ಅದನ್ನು ಸಮರ್ಥಿಸತಕ್ಕಂತಹ ರಾಜಕಾರಣ ಕರ್ನಾಟಕದಲ್ಲಿ ಯಾವ ಸುಹಾಸವನ್ನು ಹತ್ಯೆ ಮಾಡಿರ್ತಕ್ಕಂತಹ ಮತಾಂಧರನ್ನು ರಕ್ಷಣೆ ಮಾಡಿ ಆ ಘಟನೆಗಳನ್ನು ತಿರುಚಿಸತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂಥ ಕೆಲಸ ಕಾರ್ಯ ಮಾಡಿದ್ದಿರುವುದನ್ನು ನಾವೆಲ್ಲ ಇವತ್ತು ಗಮನಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಅಧಿಕಾರದ ಹಣದ ದರ್ಪದಿಂದ ನೂರಾರು ಹೇಳಿಕೆಗಳನ್ನು ಕೊಡತಕ್ಕಂತಹ ರಾಜಕಾರಣಿಗಳನ್ನು ಕಾಣ್ತಾ ಇದ್ದೇವೆ. ಆದರೆ ಮೊನ್ನೆ ಸುಹಾಸ್ ಹತ್ಯೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಯಾವ ಇವತ್ತು ಮತಾಂಧತೆಯನ್ನು ಸಮರ್ಥನೆ ಮಾಡತಕ್ಕಂತಹ, ಅಧಿಕಾರಕ್ಕೋಸ್ಕರ ತುಷ್ಟೀಕರಣದ ರಾಜಕಾರಣವನ್ನು ಮಾಡತಕ್ಕಂತಹ ಪಕ್ಷದ ಒಬ್ಬನೇ ಒಬ್ಬ ರಾಜಕಾರಣಿ ಸುಹಾಸಿನ ಮನೆಗೆ ಭೇಟಿ ನೀಡಲಿಲ್ಲ. ಹತ್ಯೆಯಾಗಿರತಕ್ಕಂತಹ ಸುಹಾಸಿನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಲ್ಲ. ಬಲಿಯಾಗಿರತಕ್ಕಂತಹ ಆ ಸುಹಾಸಿನ ಮನೆಗೆ ಸಂತೈಸತಕ್ಕಂತಹ ಕೆಲಸ ಕಾರ್ಯ ಕೂಡ ಮಾಡದಿರುವಂಥದ್ದು ಇವತ್ತು ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇವತ್ತು ಅಧಿಕಾರ ಖಂಡಿತ ಶಾಶ್ವತವಲ್ಲ. ಅಧಿಕಾರಕ್ಕೋಸ್ಕರ ನೂರಾರು ರೀತಿಯ ಹೇಳಿಕೆಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಜನಪ್ರತಿನಿಧಿಗಳು ಮಾಡ್ತಾರೆ. ಅಧಿಕಾರಕ್ಕೋಸ್ಕರ ಕೇಸರಿಯ ಹೆಸರಿನಲ್ಲಿ ನಾನಾ ವಿಧದ ಹೇಳಿಕೆಗಳನ್ನು ಕೊಡತಕ್ಕಂತಹ ವಿದ್ಯಮಾನಗಳು, ಧರ್ಮದ ವಿರುದ್ಧ ನಡೆಯತಕ್ಕಂತಹ ಕಾರ್ಯಕ್ರಮಕ್ಕೆ, ಧರ್ಮದ ವಿರುದ್ಧ ನಡೆಯತಕ್ಕಂತಹ ಚಟುವಟಿಕೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಕೆಲಸ ಕಾರ್ಯಗಳನ್ನು ಇವತ್ತು ರಾಜಕಾರಣದ ವ್ಯವಸ್ಥೆಯ ಮುಖಾಂತರ ಮಾಡಿದರೆ ಯಾವತ್ತೂ ಕೂಡ ಹಿಂದೂ ಸಮಾಜ ಸಹಿಸೋದಿಲ್ಲ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮತ್ತೆ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭ. ಇವತ್ತು ಹಿಂದೂ ಸಮಾಜಕ್ಕೆ ನೋವು, ಅಪಮಾನ, ಅವಮಾನ ಇವೆಲ್ಲ ನಡೆದಾಗ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿತ್ತು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸತಕ್ಕಂಥ ಸಂದರ್ಭ. ನಾವೆಲ್ಲ ಸಂಕಲ್ಪವನ್ನು ಮಾಡೋಣ. ಮನೆಯಲ್ಲಿ ಭಗವಧ್ವಜ ಹಾರಾಟ ಆಗಲಿ, ಮನೆಯಲ್ಲಿ ಒಬ್ಬ ಕಾರ್ಯಕರ್ತ ಹಿಂದೂ ಸಂಸ್ಕಾರವನ್ನು ಕಲಿಸತಕ್ಕಂಥ ವ್ಯವಸ್ಥೆಗೋಸ್ಕರ ಸಂಘ ಶಿಕ್ಷಣದ ಜೊತೆಗೆ ಬೆಳೆಯಲಿ. ಈ ಸಮಾಜದ ಮುಂದೆ ಇರತಕ್ಕಂಥ ಯಾವುದೇ ಸವಾಲಿದ್ರೂ
ಬಲಿದಾನದ ಮುಖಾಂತರವಾದರೂ ಅದನ್ನು ನಿಲ್ಲಿಸ್ತೇನೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಿದಾಗ ಮಾತ್ರ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದಿನ 100 ವರ್ಷಗಳ ಕಾಲ ನಡೆಸೋದಕ್ಕೆ ಸಾಧ್ಯ. ಇವತ್ತು ಸಮಾಜದ ಕೆಲಸವನ್ನು, ಸಂಘಟನೆಯ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರನ್ನು ಈ ಸಮಾಜದಲ್ಲಿ ಉಳಿಸೋದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಧರ್ಮದ ರಕ್ಷಣೆ, ರಾಷ್ಟ್ರದ ರಕ್ಷಣೆ ಮತ್ತು ಇವೆಲ್ಲವನ್ನ ಮಾಡ್ತಾ ಇರತಕ್ಕಂತಹ ಕಾರ್ಯಕರ್ತರನ್ನು ಉಳಿಸತಕ್ಕಂತಹ ಸಾಮಾಜಿಕ ಜವಾಬ್ದಾರಿ ಎಲ್ಲವೂ ಕೂಡ ನನ್ನದು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಹೆಜ್ಜೆ ಇಟ್ಟಾಗ ಮಾತ್ರ ಮತ್ತೆ ದೇಶ ಜಗದ್ವಂದ್ಯ ರಾಷ್ಟ್ರವಾಗಲಿಕ್ಕೆ ಸಾಧ್ಯ. ವಿಶ್ವವನ್ನು ನೇತೃತ್ವ ಕೊಡತಕ್ಕಂಥ ಶಕ್ತಿ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಟ್ಲ ಭಾಗದಲ್ಲಿ ಇವತ್ತು ಇಡೀ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕಾರ್ಯ ಇವತ್ತು ಸಂಘಟನೆಯ ಮುಖಾಂತರ ಆಗಿದೆ. 100 ದಿವಸಗಳಿಂದ ರಾತ್ರಿ ಹಗಲು ಈ ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಮಾತ್ರ ಇಡೀ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯ. ಈ ಧಾರ್ಮಿಕ ವ್ಯವಸ್ಥೆಗಳು ಇದ್ದಾಗ ಮಾತ್ರ ನಮ್ಮೆಲ್ಲರ ಸಂಸ್ಕೃತಿ ವಿಚಾರಧಾರೆಗಳು ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಿತಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಆ ರಕ್ತವನ್ನು ಬೆವರನ್ನಾಗಿ ಮಾಡಿ ಈ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲ ಈ ಹಿಂದೂ ಸಮಾಜದ ಜೊತೆಗೆ ನಿಂತು ಹಿಂದೂ ಸಮಾಜಕ್ಕೆ ಅಪಮಾನ, ಅವಮಾನ, ನೋವಾದಾಗ ಅದು ನನಗೆ ಆಗಿರತಕ್ಕಂಥ ನೋವು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತು ಆರಾಧನೆ ಮಾಡಿರ್ತಕ್ಕಂತಹ ದುರ್ಗಾ ಮಾತೆ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಶತ್ರುಗಳ ಸಂಹಾರವನ್ನು ಮಾಡತಕ್ಕಂಥ, ಧರ್ಮ ಗ್ಲಾನಿ ಆದಾಗ ಆ ಭಗವಂತ ಬೋಧನೆ ಮಾಡಿರ್ತಕ್ಕಂಥ ಆ ಕೃಷ್ಣನ ವಿಚಾರಧಾರೆಗಳ ಮುಖಾಂತರ ನಾವೆಲ್ಲ ಸಮಾಜದಲ್ಲಿ ಸಂಘಟಿತರಾಗಿ ಬದುಕೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಮುಂದಿನ ದಿವಸಗಳಲ್ಲಿ ಕೂಡ ಈ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಧರ್ಮವನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳೋಣ. ಆ ತಾಯಿ ಭಾರತ ಮಾತೆ, ತಾಯಿ ದುರ್ಗಾಂಬಿಕೆ ನಮಗೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂಥ ಸದಾಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮೊನ್ನೆ ಕಾಶ್ಮೀರ ಮತ್ತು ಸುರತ್ಕಲ್ಲಿನಲ್ಲಿ ನಡೆದಿರ್ತಕ್ಕಂಥ ಹತ್ಯೆಯ ಅದನ್ನು ಖಂಡಿಸಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ನಾವೆಲ್ಲ ನಿಂತು ಮಾಡೋಣ. ಮೃತರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಕೊಡಲಿ. ಈ ರೀತಿಯ ಪೈಶಾಚಿಕ ಕೃತ್ಯಗಳು ಮುಂದಿನ ದಿವಸಗಳಲ್ಲಿ ನಡೆಸಲಿಕ್ಕೆ ಅವಕಾಶವನ್ನು ಭಗವಂತ ಕೊಡದಿರಲಿ ಮತ್ತು ಈ ರಾಷ್ಟ್ರವನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ ಸೇನೆಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನಾವೆಲ್ಲರೂ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡೋಣ. ಈಶ್ವರ ದೇವರು ನಂಗೆ ಮಾತ್ರ ಎಡ್ಡ ಮಾಡ್ಪಾಡು ಬುಕ್ಕ ನಮ್ಮ ಭಾರತ ದೇಶಗೂ ಎಡ್ಡ ಒಂದೇ ಬರಡು ಇಡೀ ಜಗತ್ತಿಗೆ ಎಡ್ಡ ಅವಳು ದೇವರ ಪಂಚಲಿಂಗೇಶ್ವರ ಪ್ರಾರ್ಥನೆ ಅಂತ ಗುರುಗಳನ್ನು, ವಿಘ್ನೇಶ್ವರನನ್ನು, ಆದಿಮಾಯೆ ಜಗದಂಬೆಯನ್ನು ಪ್ರಾರ್ಥಿಸ್ತಾ ಪಂಚಲಿಂಗೇಶ್ವರ ದೇವರು ಮತ್ತು ಎಲ್ಲ ದೇವರುಗಳನ್ನು ಸ್ಮರಣೆ ಮಾಡಿಕೊಳ್ತಾ, ಕಳೆದ 2.25 ವರ್ಷಗಳಿಂದ ಸನಾತನ ಭಾರತದ ಧರ್ಮ, ಸಂಸ್ಕೃತಿ, ಮೌಲ್ಯ, ಪರಂಪರೆಗಳನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬಂಧು ಬಾಂಧವರನ್ನು ಕಳ್ಕೊಂಡು, ಕೈಕಾಲು ಕಳ್ಕೊಂಡು, ರಕ್ತವನ್ನು ತರ್ಪಣ ಮಾಡಿ ರಾಷ್ಟ್ರಕ್ಕೆ ಪ್ರಾಣಾರ್ಪಣೆ ಮಾಡಿದಂಥ ಲಕ್ಷಾಂತರ ರಾಷ್ಟ್ರಭಕ್ತ ಧರ್ಮನಿಷ್ಠ ಬಂಧುಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕ ಸ್ಮರಣೆ ಮಾಡಿಕೊಳ್ತಾ, ನಮ್ಮ ನಿಮ್ಮೆಲ್ಲರ ನೆಮ್ಮದಿಯ ಬದುಕಿಗಾಗಿ ತಮ್ಮ ಮಡದಿ ಮಕ್ಕಳನ್ನು, ತಂದೆ ತಾಯಂದಿರನ್ನು ತೊರೆದು ದೇಶದ ಗಡಿ ಕಾಯ್ತಾ ಇರುವಂಥ ವೀರ ಯೋಧರಿಗೂ ನಮನಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲರ ಹೊಟ್ಟೆಯ ಹಸಿವನ್ನು ನೀಗಿಸುವ ರೈತದ ಬಂಧುವನ್ನು ನೆನಪು ಮಾಡಿಕೊಳ್ತಾ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಪರಮಪೂಜ್ಯ ಸಾಧ್ವಿ ಮಾತಾನಂದಮಯ್ಯವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ
ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಕ್ಕಳೇ, ಸಹೋದರ ಸಹೋದರಿಯರೇ, ಈಗಾಗಲೇ ಉಲ್ಲೇಖ ನಾನು ಮಾಡಿದ ಹಾಗೆ ದಿನಪೂರ್ತಿ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ. ಒಂದು ಕಡೆ ಭಜನೆ, ಅರ್ಧ ಏಕಾಹ ಭಜನೆ ನಡೆದಿದೆ. ಭಜನೆ ಅಂದರೆ ಭಜಿಸು, ಜಪಿಸು, ನೆನೆಯು ಅಂತ. ಭಗವಂತನ ನಾಮಸ್ಮರಣೆ ಮಾಡು, ಮತ್ತೆ ಮತ್ತೆ ಮಾಡು, ಸ್ಮರಣೆ ಮಾಡ್ತಾ ಮಾಡು ಅಂತ. 84 ಲಕ್ಷ ಜೀವರಾಶಿಗಳಲ್ಲಿ ಪರಮ ಪವಿತ್ರವಾಗಿರತಕ್ಕಂಥ ಮನುಷ್ಯ ಜನ್ಮವನ್ನು ನನಗೆ ನೀನು ಕೊಟ್ಟಿದ್ದೆ ಎನ್ನುವ ಕಾರಣಕ್ಕೆ ಪ್ರತಿನಿತ್ಯ ಪ್ರತಿಕ್ಷಣ ಭಗವಂತನ ನಾವು ನೆನಪು ಮಾಡಿಕೊಳ್ಬೇಕು. ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲ, ಸದಾಕಾಲ ಭಗವಂತನ ನೆನಪು ಮಾಡಿಕೊಳ್ಬೇಕು. ಹುಟ್ಟಿನಿಂದ ಸಾಯುವವರೆಗೆ ನಮಗೆಲ್ಲವನ್ನು ಕೊಡತಕ್ಕಂಥ ದೇಶವನ್ನು ನಾವು ಮರಿಬಾರದು. ದೇಶ ಮತ್ತು ದೇವರನ್ನು ನೆನಪು ಮಾಡಿಕೊಳ್ತಾ ದೇಶಕ್ಕೆ ಮತ್ತು ದೇವರಿಗೆ ಅಪಚಾರ ಆಗದ ರೀತಿಯ ಬದುಕು ನಮ್ಮದಾಗಬೇಕು ಎನ್ನುವ ಕಾರಣಕ್ಕೆ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆ, ನಮ್ಮ ಭಜನೆ, ನಮ್ಮ ಪೂಜೆ, ನಮ್ಮ ಪುರಸ್ಕಾರ ಎಲ್ಲ ಕಾರ್ಯಗಳ ಉದ್ದೇಶ ಅಷ್ಟೇ. ಇವತ್ತು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ, ರಾಷ್ಟ್ರಕ್ಕೊಂದು ಸಂದೇಶವನ್ನು ಕೊಡತಕ್ಕಂಥ ಕಾರ್ಯ ಇಲ್ಲಿ ಸಂಘಟಕರ ಮೂಲಕ ನಡೆದಿದೆ. ಧರ್ಮ ಅಂದರೆ ಧಾರಣೆ ಮಾಡುವಂಥದ್ದು, ಎತ್ತಿ ಹಿಡಿಯುವಂಥದ್ದು, ರಕ್ಷಣೆ ಮಾಡುವಂಥದ್ದು. ಯಾರನ್ನು? ನನ್ನನ್ನು, ನನ್ನ ಮನೆಯವರನ್ನು, ನನ್ನ ಕುಟುಂಬವನ್ನು, ನನ್ನ ಬಂಧುವರ್ಗವನ್ನು, ನನ್ನ ಜಾತಿಯವರನ್ನು, ನನ್ನ ಸಮಾಜವನ್ನು, ನನ್ನ ರಾಷ್ಟ್ರವನ್ನು, ನನ್ನ ಜಗತ್ತನ್ನು, ಜಗತ್ತಿನ 800 ಕೋಟಿ ಜನರಿಗೆ ನೆಮ್ಮದಿಯ ಬದುಕಿಗಾಗಿ, ಅವರ ಸುವ್ಯವಸ್ಥಿತವಾದಂಥ ಜೀವನಕ್ಕಾಗಿ ಇರುವಂಥ ಒಂದು ಜೀವನ ವಿಧಾನ, ಅದು ಧರ್ಮ. ದುರ್ಗಾ ಪೂಜೆ ನಡೆದಿದೆ, ಪ್ರಾರ್ಥನೆ ಮಾಡ್ತಾರೆ ಕೊನೆಯಲ್ಲಿ ಪುರೋಹಿತರು, ಅರ್ಚಕರು, ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲರಿಗೂ ಸುಖ ಸಿಗಬೇಕು ಅಂತ ಹೇಳ್ತಾರೆ ಅವರು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಂದಷ್ಟು ವರ್ಷಗಳ ಹಿಂದೆ ಕಬಕ ಎನ್ನುವ ಜಾಗದಲ್ಲಿ ಒಬ್ಬ ಹೆಣ್ಮಗಳನ್ನು ಬೆನ್ನಟ್ಟುಕೊಂಡು ಹೋದ, ಅಶ್ರಫ್ ಎನ್ನುವವ. ಅವಳ ಮಾನ ತೆಗಿಬೇಕು ಅಂತ ಯೋಚನೆ ಮಾಡಿ ಬೆನ್ನಟ್ಟುಕೊಂಡು ಹೋಗಿ ಆಗಲಿಲ್ಲ, ಅವಳ ಪ್ರಾಣ ತೆಗೆದ. ಆ ಪಾಪಿಗೂ ಸುಖ ಸಿಗಬೇಕು ಅಂತ ನಾವು ಯಾರೂ ಒಪ್ಪಿಕೊಳ್ಳದಿದ್ದರೂ ಪುರೋಹಿತರು, ಅರ್ಚಕರು ಹೇಳ್ತಾರೆ ಅವನಿಗೂ ಸುಖ ಸಿಗಬೇಕು ಅಂತ. ಹೇಗೆ ಸುಖ ಸಿಗಬೇಕು? ತಾನು ಮಾಡಿದ ಪಾಪಕ್ಕಾಗಿ ಅವನ ಕೈಯೋ ಕಾಲೋ ಕಣ್ಣೋ ಕಳ್ಕೊಳ್ಬೇಕು, ಅವನಿಗೆ ಪಶ್ಚಾತ್ತಾಪ ಆಗಬೇಕು. ನಾನು ಅಪಚಾರ ಮಾಡಿದ್ದೇನೆ, ಅಪರಾಧ ಮಾಡಿದ್ದೇನೆ, ಈ ರೀತಿ ಪಶ್ಚಾತ್ತಾಪದ ಮೂಲಕ ಅವನಿಗೆ ಆ ಪ್ರಾಯಶ್ಚಿತ ಆಗಿ ಅವನಿಗೆ ಸುಖ ಸಿಗಬೇಕು. ಈ ರೀತಿ ಜಗತ್ತಿನ ಎಲ್ಲ ಮಾನವ ಜನಾಂಗಕ್ಕೆ ಸುಖವನ್ನು ಅಪೇಕ್ಷೆ ಪಡತಕ್ಕಂಥ ಒಂದೇ ಒಂದು ಸನಾತನ ಧರ್ಮ, ಹಿಂದೂ ಧರ್ಮ. ಅದಕ್ಕೆ ಮುಂದೆ ಹೋಗ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು, ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಸುಖ ಸಿಗಬೇಕು. ಹೀಗೆ ಜಗತ್ತಿನ ಎಲ್ಲ ಮಾನವರಿಗೆ, ಎಲ್ಲ ಜೀವರಾಶಿಗಳಿಗೆ ಸುಖವನ್ನು, ನೆಮ್ಮದಿಯನ್ನು ಬಯಸತಕ್ಕಂಥ ಒಂದು ಜೀವನ ವಿಧಾನ, ಅದು ಸನಾತನ ಹಿಂದೂ ಧರ್ಮ. ಉಳಿದ ಎಲ್ಲವೂ ಮತಗಳು, ನಾವೆಲ್ಲ ಅದೆಲ್ಲವನ್ನು ಮಿಶ್ರಣ ಮಾಡ್ತಾ ಇದ್ದೇವೆ. ಮತಗಳನ್ನೆಲ್ಲ ಧರ್ಮ ಅಂತ ಹೇಳಿಕ್ಕೆ ಶುರು ಮಾಡಿದ್ದೇವೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶೈವ, ವೈಷ್ಣವ, ಸಿಖ್, ಜೈನ, ಬೌದ್ಧ, ಇಸ್ಲಾಂ, ಕ್ರೈಸ್ತ, ಜೆರಾಸ್ಟ್ರಿಯನ್, ಯಹೂದಿ, ಹೀಗೆ ಎಲ್ಲವುಗಳು ಮತಗಳು. ಒಬ್ಬ ಮತಸ್ಥಾಪಕ, ಒಂದು ಮತಗ್ರಂಥ, ಒಂದಷ್ಟು ನಿಯಮಗಳು, ಒಂದಷ್ಟು ಅನುಯಾಯಿಗಳು. ಇವೆಲ್ಲ ಮತಗಳು. ಆ ಮತಗಳಿಗೆ ಹುಟ್ಟಿಗೆ ಕಾರಣಕರ್ತರಾದವರಿದ್ದಾರೆ. ಸನಾತನ ಹಿಂದೂ ಧರ್ಮ ಯಾವಾಗ ಹುಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ಸನಾತನ ಹಿಂದೂ ಧರ್ಮಕ್ಕೆ ಸಾವಿಲ್ಲ. ಇಂತಹ ಸನಾತನ ಹಿಂದೂ ಧರ್ಮದ ವಾರಸುದಾರರು ನಾವು. ಆ ಹಿಂದೂ ಧರ್ಮದ ವಿಭಿನ್ನ ಮುಖಗಳು: ಮಾತೃಧರ್ಮ, ಪಿತೃಧರ್ಮ, ಆಚಾರ್ಯ ಧರ್ಮ, ಅತಿಥಿ ಧರ್ಮ, ಸಹೋದರ ಧರ್ಮ, ಪುತ್ರ ಧರ್ಮ, ಮಿತ್ರ ಧರ್ಮ, ರಾಜಧರ್ಮ, ಪ್ರಜಾಧರ್ಮ. ಹೀಗೆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಧರ್ಮ. ಏನಂದರೆ ಅವನ ಕರ್ತವ್ಯವೇ ಅವನಿಗೆ ಧರ್ಮ. ನನ್ನ ಕರ್ತವ್ಯ ನನ್ನ ಧರ್ಮ. ಈ ರೀತಿ ವ್ಯಕ್ತಿಗಳಲ್ಲಿ ಧರ್ಮದ ಸೂಕ್ಷ್ಮತೆಯನ್ನು, ಧರ್ಮದ ಮರ್ಮವನ್ನು ನೂರಾರು ಸಾವಿರಾರು ವರ್ಷಗಳಿಂದ ಪ್ರಚುರಪಡಿಸಿರತಕ್ಕಂತಹ, ಧರ್ಮದ ಆಧಾರದಲ್ಲಿ ಬದುಕಿರತಕ್ಕಂತಹ ಸಾವಿರಾರು ಮಹಾಪುರುಷರಿಗೆ, ಸಾವಿರಾರು ಸಾಧು ಸಂತ ಋಷಿವರೇಣ್ಯರಿಗೆ ಜನ್ಮ ಕೊಟ್ಟಂತಹ ದೇಶ ಭಾರತ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗ್ತಾರೆ. ಆ ವಿದೇಶಕ್ಕೆ ಹೋಗಿ 1-2-3 ವರ್ಷ ಕಾಲ ಅಲ್ಲಿರ್ತಾರೆ, ವಾಪಸ್ ಬರ್ತಾರೆ. ಬರಬೇಕಿದ್ರೆ ಸಮುದ್ರ ತೀರದಲ್ಲಿ ಸಾವಿರಾರು ಮಂದಿ ಅವರನ್ನು ಸ್ವಾಗತಿಸ್ತಾರೆ. ಅವರೆಲ್ಲ ಯೋಚನೆ ಮಾಡ್ತಾರೆ, ವಿವೇಕಾನಂದರು ಹಡಗಿನಿಂದ ಇಳಿಬೇಕಿದ್ರೆ ಅವರು ನೆಲ ಮುಟ್ಟಬಾರ್ದು, ಮಣ್ಣಿಗೆ ಅವರ ಕಾಲು ತಾಗಬಾರ್ದು ಅಂತ ಯೋಚನೆ ಮಾಡಿ ರತ್ನಗಂಬಳಿ ಹಾಸ್ತಾರೆ. ಆ ವಿವೇಕಾನಂದರು ರತ್ನಗಂಬಳಿಯನ್ನು ಬದಿಗೆ ಸರಿಸ್ತಾರೆ. ಆ ಮಣ್ಣಿನ ಮೇಲೆ, ಹೊಯ್ಗೆ ಮೇಲೆ ಕಾಲಿಡ್ತಾರೆ. ಒಂದು ಹಿಡಿ ಹೊಯ್ಗೆ ತಗೊಳ್ತಾರೆ, ತಲೆಗೆ ಹಾಕ್ತಾರೆ, ಅಲ್ಲಿ ಕುಳಿತುಕೊಳ್ತಾರೆ, ಮಲಗುತ್ತಾರೆ, ಹೊರಳಾಡ್ತಾರೆ. ಅಲ್ಲಿದ್ದವರು ಪ್ರಶ್ನೆ ಮಾಡ್ತಾರೆ, ಏನಾಯ್ತು ಸ್ವಾಮಿ ನಿಮಗೆ ಅಂತ.
ಅವ್ರು ಹೇಳ್ತಾರೆ, ನಾನು ಈ ದೇಶದಿಂದ ಹೊರಗೆ ಹೋಗಬೇಕಿದ್ರೆ ಈ ದೇಶವನ್ನು ನಾನು ಲವ್ ಮಾಡ್ತಾ ಇದ್ದೆ ಅಂತ. ಐ ಲವ್ ಇಂಡಿಯಾ ಅಂತ ಇವತ್ತು ಹೇಳ್ತಾ ಇದ್ದೇವಲ್ಲ, ಅದು ಲವ್ ಜಿಹಾದಿನವರೆಗೆ ಹೋಗಿದೆ, ಇನ್ನೆಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ ನಮಗೆ. ವಿವೇಕಾನಂದರು ಹೇಳ್ತಾರೆ, ನಾನು ಈ ದೇಶದಿಂದ ಹೊರಗೆ ಹೋಗಬೇಕಿದ್ರೆ ದೇಶವನ್ನು ಲವ್ ಮಾಡ್ತಾ ಇದ್ದೆ, ಪ್ರೀತಿ ಮಾಡ್ತಾ ಇದ್ದೆ. ಇವತ್ತು ನಾನು ಈ ದೇಶವನ್ನು ಪೂಜೆ ಮಾಡ್ತಾ ಇದ್ದೇನೆ, ಈ ದೇಶವನ್ನು ಆರಾಧನೆ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಜಗತ್ತಿನ ನೂರಾರು ದೇಶಗಳ ಮಧ್ಯೆ ಒಂದೇ ಒಂದು ದೇಶ ಭಾರತ, ಸನಾತನ ಹಿಂದೂ ಧರ್ಮದ ಆಧಾರದಲ್ಲಿ ಬದುಕುವ ಭಾರತ. ಅದು ಜಗತ್ತಿನ ಮಾತೃಸ್ವರೂಪಿ. ಕೇವಲ ನಮ್ಮ ತಾಯಿಯಲ್ಲ, ಜಗತ್ತಿನ ತಾಯಿ ಅದು. ಕೇವಲ ನಮ್ಮವರು ಗುರು ಅಲ್ಲ, ಜಗದ್ಗುರು ಭಾರತ, ಜಗತ್ತಿನ ಪಿತೃಸ್ವರೂಪಿ ಭಾರತ. ಅದಕ್ಕಾಗಿ ಇನ್ನು ಮುಂದೆ ನಾನು ಈ ತಾಯಿಯನ್ನು ಆರಾಧನೆ ಮಾಡ್ತೇನೆ. ಈ ಮಣ್ಣಿಗೂ ನನಗಿರುವ ಸಂಬಂಧ ತಾಯಿ ಮಗುವಿನ ಸಂಬಂಧ. ಇಡೀ ದೇಶ ಸುತ್ತಾಡ್ತಾರೆ, ದೇಶದ ಜನರಿಗೆ ಕರೆ ಕೊಡ್ತಾರೆ. ನಿಮ್ಮ ಮನೆಗಳಲ್ಲಿ, ಮಠಗಳಲ್ಲಿ, ದೇವಮಂದಿರಗಳಲ್ಲಿ ಪೂಜೆ ಮಾಡ್ತೀರಲ್ಲ, ಆ ಎಲ್ಲ ಮೂರ್ತಿಗಳನ್ನು ಸ್ವಲ್ಪ ಬದಿಗೆ ಸರಿಸಿ ಆ ನೂರಾರು ಸಾವಿರಾರು ಲಕ್ಷಾಂತರ ದೇವಮಂದಿರಗಳಿಗೆ, ದೇವತೆಗಳಿಗೆ ಆಶ್ರಯ ತಾಣವಾಗಿರತಕ್ಕಂಥ ಭಾರತದ ಆರಾಧನೆ ಮಾಡಿ ಅಂತ ಹೇಳ್ತಾರೆ, ಭಾರತದ ಅರ್ಚನೆ ಮಾಡಿ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಮಾತನ್ನು ಈ ರಾಷ್ಟ್ರದ ಲಕ್ಷಾಂತರ ಯುವಕರು ಸ್ವೀಕಾರ ಮಾಡ್ತಾರೆ. 1897ರಿಂದ 1947 ಮಧ್ಯೆ 50 ವರ್ಷಗಳಲ್ಲಿ 6 ಲಕ್ಷ ಮಂದಿ ಒಂದೇ ಮಾತರಂ, ತಾಯೇ ನಿನಗೆ ನಮಸ್ಕಾರ ಮಾಡ್ತೇನೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡ್ತಾರೆ ಬಂಧುಗಳೇ. ಅಂತಹ ದೇಶ ಭಾರತ ಇದು. ಧರ್ಮ ಪ್ರಾಣ ಭಾರತ. ಭಾರತದ ಪ್ರಾಣ ಅದು ಧರ್ಮ. ಧರ್ಮವನ್ನು ಬಿಟ್ಟು ಭಾರತಕ್ಕೆ ಬದುಕಿಲ್ಲ. ಧರ್ಮವನ್ನು ಬಿಟ್ಟು ಭಾರತಕ್ಕೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಭಾರತದ ಆತ್ಮ ಅದು ಆಧ್ಯಾತ್ಮ. ಆ ಆಧ್ಯಾತ್ಮ ಭಾರತ, ಆ ಧರ್ಮ ಪ್ರಾಣ ಭಾರತ ಮತ್ತೆ ಭಾರತವಾಗಿ ಎದ್ದು ನಿಲ್ಲಬೇಕು, ಧರ್ಮ ಪ್ರಾಣ ಭಾರತವಾಗಿ. ನಾವೆಲ್ಲ ಹೋಗ್ತಾ ಇದ್ದೇವೆ ಯೋಚನೆ ಮಾಡಿ. ಈ ರಾಷ್ಟ್ರವನ್ನು ಉಳಿಸಿದ್ದು 4 ಶಕ್ತಿಗಳು. ಒಂದು ಆಧ್ಯಾತ್ಮ ತೇಜಸ್ಸು, ಇನ್ನೊಂದು ಕ್ಷಾತ್ರ ಪರಂಪರೆ, ಇನ್ನೊಂದು ಮಾತೃಶಕ್ತಿ, ಮತ್ತೊಂದು ಕರ್ಮಯೋಗ. ಈ 4 ಸ್ತಂಭಗಳಲ್ಲಿ ಭಾರತ ನಿಂತಿದೆ. 4 ಸ್ತಂಭಗಳಲ್ಲಿ ಈ ರಾಷ್ಟ್ರದಲ್ಲಿ ಸಾವಿರ ಸಾವಿರ ಸಾಧು ಸಂತರು, ಮಹರ್ಷಿಗಳು, ಋಷಿಮುನಿಗಳು ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರು, ಜ್ಞಾನವನ್ನು ಪಡ್ಕೊಂಡ್ರು, ದೇವರ ಅಸ್ತಿತ್ವವನ್ನು ಕಂಡುಕೊಂಡ್ರು, ಜಗತ್ತಿಗೆ ಧರ್ಮದ ಮೌಲ್ಯವನ್ನು, ತಾವು ಕಂಡುಕೊಂಡಂತಹ ಸತ್ಯವನ್ನು ಜಗತ್ತಿಗೆ ತಿಳಿಸಿದರು. ಕೇವಲ ಜಗತ್ತಿಗೆ ಭಗವಂತನ ಸತ್ಯ ಮಾತ್ರ ತಿಳಿಸಿಲ್ಲ, ಧರ್ಮದ ಸೂಕ್ಷ್ಮತೆಯನ್ನು ತಿಳಿಸಿದರು. ಮನುಷ್ಯನವಾದವ ಹೇಗೆ ಬದುಕುವೆ ಅಂತ ಹೇಳುವಂಥ ವಿಚಾರವನ್ನು ಜಗತ್ತಿಗೆ ಕೊಟ್ಟರು. ರಾಮನನ್ನು ಯಾಕಾಗಿ ಆರಾಧನೆ ಮಾಡ್ತಾ ಇದ್ದೇವೆ ನಾವು? ರಾಮ ಧರ್ಮದ ಪ್ರತಿಮೂರ್ತಿ. ಆದರ್ಶ ಪುತ್ರನಾಗಿ, ಆದರ್ಶ ಮಿತ್ರನಾಗಿ, ಆದರ್ಶ ಸಹೋದರನಾಗಿ, ಆದರ್ಶ ಪ್ರಜಾಪಾಲಕನಾಗಿ, ಆದರ್ಶ ಪತಿಯಾಗಿ, ಆದರ್ಶ ಶತ್ರುವು ಆಗಿ ಜಗತ್ತಿಗೆ ಮನುಷ್ಯನಾದವ ಹೇಗೆ ಬದುಕಬೇಕು ಎನ್ನುವುದನ್ನು ತೋರಿಸಿಕೊಟ್ಟವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ಭೂಮಿ ಇದು. ಆಧ್ಯಾತ್ಮದ ಮೂಲಕ ರಾಷ್ಟ್ರವನ್ನು ಬೆಳಗಿಸುವಂತಹ ಶಕ್ತಿ ಸಾಧು ಸಂತರ ಮೂಲಕ ಈ ದೇಶದಲ್ಲಿ ನಡೆದಿದೆ. ಎರಡನೇದಾಗಿ ಮಾತೃಶಕ್ತಿ. ತಾಯಿ ಈ ರಾಷ್ಟ್ರವನ್ನು ಉಳಿಸಿದ್ದು. ಒಂದು ಮನೆಯನ್ನು ಉಳಿಸುವುದು ತಾಯಿ, ಅವಳು ಗೃಹ ದೇವತೆ. ಒಂದು ಗ್ರಾಮವನ್ನು ಉಳಿಸುವುದು ತಾಯಿ, ಅವಳು ಗ್ರಾಮ ದೇವತೆ. ಒಂದು ರಾಷ್ಟ್ರವನ್ನು ಉಳಿಸುವುದು ತಾಯಿ, ಆಕೆ ರಾಷ್ಟ್ರಮಾತೆ. ಒಂದು ಜಗತ್ತನ್ನು ಉಳಿಸುವುದು ತಾಯಿ, ಆಕೆ ವಿಶ್ವಮಾತೆ. ಅವಳಲ್ಲಿರತಕ್ಕಂಥ 5 ಗುಣಗಳು: ತ್ಯಾಗ, ಸೇವೆ, ಸಮರ್ಪಣೆ, ಸಹನೆ, ಕರುಣೆ. ಆ 5 ಗುಣಗಳನ್ನು ಆವಾಹನೆ ಮಾಡಿಕೊಂಡು ತಾಯಿ ತನ್ನ ಮನೆಯನ್ನು ನಡೆಸ್ತಾಳೆ, ತನ್ನ ಗ್ರಾಮವನ್ನು ನಡೆಸ್ತಾಳೆ, ತನ್ನ ರಾಷ್ಟ್ರವನ್ನು ನಡೆಸ್ತಾಳೆ, ಜಗತ್ತನ್ನು ನಡೆಸ್ತಾಳೆ. ಅಂತಹ ಮಾತೃಶಕ್ತಿಯ ಆಧಾರದಲ್ಲಿ ಭಾರತ ಸಾವಿರ ವರ್ಷಗಳ ಕಾಲ ಜಗತ್ತಿಗೆ ಜ್ಞಾನ ಕೊಟ್ಟಿದೆ, ಜಗತ್ತಿಗೆ ಬೆಳಕು ಕೊಟ್ಟಿದೆ. ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ, ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಎಲ್ಲವನ್ನೂ ಜಗತ್ತಿಗೆ ಧಾರೆ ಇರೋದಂಥ ಜಗದ್ಗುರು ಭಾರತ. ಆ ಭಾರತ ಭಾರತವಾಗಿ ಎದ್ದು ನಿಂತದ್ದು ಮಾತೃಶಕ್ತಿಯಿಂದಾಗಿ. ಮೂರನೆಯದ್ದು ಕ್ಷಾತ್ರ ಪರಂಪರೆ. ಈ ದೇಶದ ಕ್ಷಾತ್ರ ಪರಂಪರೆ ಈ ರಾಷ್ಟ್ರದ ಮೇಲೆ ಆಗತಕ್ಕಂಥ ಎಲ್ಲ ಆಕ್ರಮಣಗಳನ್ನು ಎದುರಿಸಿ ಎದ್ದು ನಿಂತಿದೆ. ಹೇಡಿ ಸಮಾಜ ಅಲ್ಲ, ಹಿಂದೂ ಸಮಾಜ. ಕ್ಷಾತ್ರ ಪರಂಪರೆ ಇತ್ತು. ಆ ತೇಗ್ ಬಹಾದೂರ್ ಇರ್ಬೋದು, ಆ ಪುರೂರವ ಇರ್ಬೋದು, ಆ ಹರ್ಷವರ್ಧನ್ ಇರ್ಬೋದು, ಆ ಯಶೋವರ್ಮ ಇರ್ಬೋದು, ಆ ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಆ ರಾಣಾ ಪ್ರತಾಪ ಇರ್ಬೋದು, ಆ ಗುರು ಗೋವಿಂದ ಸಿಂಹ ಇರ್ಬೋದು, ಆ ಫತೇ ಸಿಂಹ ಜೊರಾವರ್ ಸಿಂಹ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು, ರಾಣಿ ದುರ್ಗಾವತಿ ಇರ್ಬೋದು, ರಾಣಿ ಕರುಣಾವತಿ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಖುದೀರಾಮ್ ಬೋಸ್ ಇರ್ಬೋದು, ಮದನ್ಲಾಲ್ ಧೀಂಗ್ರಾ ಇರ್ಬೋದು. ಇಂತಹ ಸಾವಿರ ವೀರ ಪುರುಷರು
ವೀರರಾಣಿಯರು, ಸಾಧ್ವಿ ಮಳೆಗಳು ಈ ರಾಷ್ಟ್ರಕ್ಕೆ ಶಕ್ತಿ ತುಂಬಿದ್ದಾರೆ. ಆಕ್ರಮಣಗಳ ವಿರುದ್ಧ, ಅನ್ಯಾಯಗಳ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಕೊನೆಯಲ್ಲಿ ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ, ರಾಷ್ಟ್ರಕ್ಕಾಗಿ ರಕ್ತ ತರ್ಪಣ ಮಾಡಿದ್ದಾರೆ. ಅಂತಹ ಕ್ಷಾತ್ರ ಪರಂಪರೆ ಈ ದೇಶವನ್ನು ಉಳಿಸಿದ್ದು. ನಾಲ್ಕನೆಯದಾಗಿ ಕರ್ಮಯೋಗ. ನಾನು ಕೆಲಸ ಮಾಡಬೇಕು, ಸಂಪಾದಿಸಬೇಕು, ಹೆಚ್ಚು ಕೆಲಸ ಮಾಡಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು. ಹೀಗೆ ಕರ್ಮಯೋಗದ ಮೂಲಕ ಭಾರತ ಬದುಕಿದೆ. 4 ಸ್ತಂಭಗಳು: ಆಧ್ಯಾತ್ಮ, ಮಾತೃಶಕ್ತಿ, ಕ್ಷಾತ್ರ ಪರಂಪರೆ ಮತ್ತು ಕರ್ಮಯೋಗ. ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ, ನಾವು ಯಾಕೆ ಸೋಲ್ತಾ ಇದ್ದೇವೆ ಇವತ್ತು? ನಾವು ಯಾಕೆ ಸೋಲ್ತಾ ಇದ್ದೇವೆ? ಈ 4 ಶಕ್ತಿಗಳು ದುರ್ಬಲವಾಗಿವೆ. ಆಧ್ಯಾತ್ಮ ಶಕ್ತಿ ಹುಡುಕಿಕೊಂಡು ಹೋಗಬೇಕಾಗಿದೆ. ಅದು ಸೀಮಿತವಾಗಿದೆ, ಮಠಗಳಿಗೆ ಸೀಮಿತವಾಗಿದೆ, ಜಾತಿಗೆ ಸೀಮಿತವಾಗಿದೆ. ಮೀಸಲಾತಿಗೆ ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಸಾಧು ಸಂತರು ಇವತ್ತು ಲವ್ ಜಿಹಾದಿನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಗೋಹತ್ಯೆ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ವಕ್ಫಿನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಲ್ಯಾಂಡ್ ಜಿಹಾದಿನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ವ್ಯಾಪಾರಿ ಜಿಹಾದಿನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಮತಾಂತರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಎಲ್ಲಿದೆ ಆಧ್ಯಾತ್ಮ ಶಕ್ತಿ? ಆಧ್ಯಾತ್ಮ ಶಕ್ತಿ ದುರ್ಬಲಗೊಳ್ತಾ ಇದೆ. ಇದು ರಾಷ್ಟ್ರಕ್ಕೆ ಬಹು ದೊಡ್ಡ ಆತಂಕ, ಬಲು ದೊಡ್ಡ ಆಘಾತಕಾರಿ ಸಂಗತಿ. ಇದು ಸಾಮಾನ್ಯ ಸಂಗತಿ ಅಲ್ಲ. ಈ ರಾಷ್ಟ್ರವಾಗಿ ಎದ್ದು ನಿಲ್ಲಬೇಕಿದ್ರೆ ಇಲ್ಲಿ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ತೇಜಸ್ಸು ಮತ್ತೆ ಪ್ರಜ್ವಲಿಸಬೇಕಾಗಿದೆ. ಮಾತೃಶಕ್ತಿ ಏನಾಗಿದೆ? ಮಾತೃಶಕ್ತಿಗೆ ಮೊನ್ನೆ ಆಕ್ರಮಣ ಆಯ್ತಲ್ಲ ಕಾಶ್ಮೀರದಲ್ಲಿ, ಆ 26 ಹೆಣ್ಮಕ್ಕಳ ಹಣೆಯ ತಿಲಕವನ್ನು, ಸಿಂಧೂರವನ್ನು ಅಳಿಸಿ ಹಾಕಿದ್ರಲ್ಲ. ನಮ್ಮೂರಿನ, ನಮ್ಮ ದೇಶದ ಮೂಲೆ ಮೂಲೆಗಳನ್ನೊಮ್ಮೆ ಸಂಚರಿಸಿ, ಮದುವೆಗಳಿಗೆ ಹೋಗಿ, ಡಿನ್ನರ್ಗಳಿಗೆ ಹೋಗಿ, ನಿಶ್ಚಿತಾರ್ಥಕ್ಕೆ ಹೋಗಿ, ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿ, ಹೆಣ್ಮಗಳು ತಾನೇ ಹಣೆಯ ತಿಲಕವನ್ನು, ಸಿಂಧೂರವನ್ನು ಅಳಿಸಿ ಹಾಕಿದ್ದಾಳೆ. ಕೈಯಲ್ಲಿ ಬಳೆ ಇಲ್ಲ, ಕಾಲಲ್ಲಿ ಕಾಲುಂಗುರ ಇಲ್ಲ, ಕಾಲ್ಗೆಜ್ಜೆ ಇಲ್ಲ. ಕರಿಮಣಿ 2 ವರ್ಷದಲ್ಲಿ ಅದು ಪೆಟ್ಟಿಗೆ ಒಳಗೆ ಹೋಗುತ್ತೆ. ಎಲ್ಲಿ ಹೋಗ್ತಾ ಇದೆ ಮಾತೃಶಕ್ತಿ? ತನ್ನ ತ್ಯಾಗದಿಂದ, ತನ್ನ ಪವಿತ್ರತೆಯಿಂದ, ತನ್ನ ಸಹನೆಯಿಂದ, ತನ್ನ ಕರುಣೆಯಿಂದ, ತನ್ನ ಸೇವೆಯಿಂದ ಮನೆಯನ್ನು, ರಾಜ್ಯವನ್ನು, ರಾಷ್ಟ್ರವನ್ನು, ಜಗತ್ತನ್ನು ಬೆಳಗಿಸಿದ ತಾಯಿ ಎಲ್ಲಿ ಹೋಗ್ತಾ ಇದ್ದಾಳೆ? ನಮ್ಮ ಸಂಸ್ಕೃತಿ ಎಲ್ಲಿ ನಾಶ ಆಗ್ತಾ ಇದೆ? ಯಾರ ಕೈಯಲ್ಲಿ ಹೊಸಕಿ ಹಾಕಿಕೊಡ್ತಾ ಇದೆ ಸಂಸ್ಕೃತಿ? ಯಾರೋ ಬೇರೆಯವರಲ್ಲ, ನಾವುಗಳೇ ನಮ್ಮ ಮನೆಯಲ್ಲೇ ನಮ್ಮ ಸಂಸ್ಕೃತಿಯನ್ನು ತುಳಿತಾ ಇದ್ದೇವೆ. ಒಂದೊಂದು ತಾಯಿ ಯೋಚನೆ ಮಾಡಬೇಡ. ಅದ್ಭುತವಾದಂಥ, ವಿಶಿಷ್ಟವಾದಂಥ, ಶ್ರೇಷ್ಠವಾದಂಥ ಮಾತೃಶಕ್ತಿ ದುರ್ಬಲವಾಗ್ತಾ ಇದೆಯಲ್ಲ, ಇದು ರಾಷ್ಟ್ರಕ್ಕೊದಗಿರುವ ಗಂಡಾಂತರ. ಕ್ಷಾತ್ರ ಪರಂಪರೆ ಏನಾಗಿದೆ? ಅಣ್ಣನಿಗೆ ಚೂರಿ ಹಾಕಲಿಕ್ಕೆ ತಮ್ಮನಲ್ಲಿ ಕ್ಷಾತ್ರ ತೇಜಸ್ಸಿದೆ. ತಮ್ಮನ ತಲೆ ಕಡಿಯುವುದಕ್ಕೆ ಅಣ್ಣ ಸಿದ್ಧನಾಗ್ತಾನೆ. 5 ಸೆನ್ಸ್ ಜಾಗಕ್ಕೆ 2 ತೆಂಗಿನ ಮರಕ್ಕೆ 4 ಅಡಿಕೆ ಮರಕ್ಕೆ ಅಣ್ಣ ತಮ್ಮಂದಿರೊಳಗೆ ಹೋರಾಟ ನಡೆಯುತ್ತೆ. ಕ್ಷಾತ್ರ ತೇಜಸ್ಸಿದೆ. ಗುಂಪುಗಳೊಳಗೆ, ಗ್ಯಾಂಗ್ಗಳೊಳಗೆ ಹತ್ಯೆ ಮಾಡುವಂತಹ ಶಕ್ತಿ ಇದೆ, ಶಸ್ತ್ರ ಇದೆ. ರಾಷ್ಟ್ರಕ್ಕೆ ಆಘಾತ ಆದಾಗ, ಸಮಾಜಕ್ಕೆ ತೊಂದರೆ ಆದಾಗ, ಸಮಾಜ ಮೇಲೆ ದಾಳಿ ಆದಾಗ, ಲವ್ ಜಿಹಾದ್, ಮತಾಂತರ, ಇನ್ನೊಂದು ಮತ್ತೊಂದು ಆಕ್ರಮಣಗಳ ಮೇಲೆ ಆಕ್ರಮಣ ನಡೆದಾಗ ನನಗೇನು ಅನ್ನಿಸ್ತಾ ಇಲ್ಲ, ನನಗೂ ಅದು ಸಂಬಂಧ ಇಲ್ಲ. ಯಾವ ಬದುಕು ಇದು? ಎಲ್ಲಿದೆ ಕ್ಷಾತ್ರ ಪರಂಪರೆ? ಎಲ್ಲಿದೆ ಕ್ಷಾತ್ರ ತೇಜಸ್ಸು? ಕೊನೆಯದಾಗಿ ಕರ್ಮಯೋಗ. ಏನು ಮಾಡ್ತಾ ಇದ್ದೇವೆ ನಾವು? ಕಡಿಮೆ ದುಡಿಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು, ದುಡಿಯದೇ ಇರಬೇಕು, ಸಂಪಾದನೆ ಮಾಡಬೇಕು. ಯಾವ ಜಾಗಕ್ಕೆ ಬಂದು ನಿಂತು ಬಿಟ್ಟಿದ್ದೇವೆ ನಾವು? ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು, ನಮ್ಮನ್ನು ನಾವು ಪರಾಮರ್ಶೆ ಮಾಡಬೇಕು, ನಮ್ಮನ್ನು ನಾವು ವಿಚಾರಿಸಿಕೊಳ್ಬೇಕು. ಈ 4 ಶಕ್ತಿಗಳು ನಮ್ಮೆಲ್ಲರಲ್ಲಿ ಆವಾಹನೆ ಆಗಬೇಕು. ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗಬೇಕು, ನಮ್ಮಲ್ಲಿ ಮಾತೃಶಕ್ತಿ ಜಾಗೃತವಾಗಬೇಕು, ನಮ್ಮಲ್ಲಿ ಕ್ಷಾತ್ರ ತೇಜಸ್ಸು ಜಾಗೃತವಾಗಬೇಕು, ನಮ್ಮಲ್ಲಿ ಕರ್ಮಯೋಗ ಮನೆ ಮಾಡಬೇಕು. ಆಗ ಮತ್ತೆ ಭಾರತವಾಗಿ ಎದ್ದು ನಿಲ್ಲುತ್ತೆ. ನಮಗೆ ಬೇಕಾದ ಹಿಂದುತ್ವ ಹೇಡಿತನದ ಹಿಂದುತ್ವ ಅಲ್ಲ, ಷಂಡತನದ ಹಿಂದುತ್ವ ಅಲ್ಲ. ಹಿಂದೂ ಅಂದರೆ ತ್ಯಾಗ, ಹಿಂದೂ ಅಂದರೆ ತಪಸ್ಸು, ಹಿಂದೂ ಅಂದರೆ ಸ್ವಾತಂತ್ರ್ಯ, ಹಿಂದೂ ಅಂದರೆ ಸ್ವಾಭಿಮಾನ, ಹಿಂದೂ ಅಂದರೆ ಯಾಗ, ಹಿಂದೂ ಅಂದರೆ ಯೋಗ, ಹಿಂದೂ ಅಂದರೆ ಸಾಮರಸ್ಯ, ಹಿಂದೂ ಅಂದರೆ ಸ್ವಾಭಿಮಾನ, ಹಿಂದೂ ಅಂದರೆ ಸ್ವಾವಲಂಬನೆ, ಹಿಂದೂ ಅಂದರೆ ನಾವು ನೀವುಗಳೆಲ್ಲ ಒಂದಾಗಿ ಒಟ್ಟಾಗಿ ಈ ಸಮಾಜದ ಬಂಧುಗಳೆನ್ನುವ ಭಾವ ಜಾಗೃತವಾಗಬೇಕಂತ ಹಿಂದುತ್ವ ನಮಗೆ ಬೇಕು. ಗಾಂಧಿ ಹಿಂದುತ್ವ ನಮಗೆ ಬೇಕಾಗಿಲ್ಲ. ಒಂದು ಕೆನ್ನೆಗೆ ಹೊಡೆದೆ ಇನ್ನೊಂದು ಕೆನ್ನೆ ತೋರಿಸು, ಆ ಕೆನ್ನೆಗೆ ಹೊಡೆದ್ರೆ ಮತ್ತೆ ಕೆನ್ನೆ ತೋರಿಸು. ಆ ಹೇಡಿತನದ ಹಿಂದುತ್ವ ಬೇಡ. ಖಿಲಾಫತ್ ಆಂದೋಲನದ ಸಂದರ್ಭ ಇಡೀ ದೇಶ ಸುತ್ತಾರೆ ಗಾಂಧಿಯವರು. ಸುತ್ತಿ ಹೇಳ್ತಾರೆ, ಈ ದೇಶದಲ್ಲಿ ಹಿಂದೂ ಅಂದರೆ ಹೇಡಿ, ಮುಸಲ್ಮಾನ ಅಂದರೆ ಗೂಂಡಾ ಅಂತೇಳಿ.
ಆ ಸಿದ್ದು ಗಾಂಧಿ ಹಿಂದುತ್ವ ನಮಗೆ ಬೇಡ, ಹೇಡಿತನದ ಹಿಂದುತ್ವ ನಮಗೆ ಬೇಡ. ನಮಗೆ ಬೇಕಾಗಿರುವುದು ಹಿಂದೂ ಎನ್ನುವ ಉಚ್ಚಾರ ಮಾತ್ರದಿಂದ ನಿನ್ನ ನರನಾಡಿಗಳಲ್ಲಿ ವಿದ್ಯುತ್ ಸಂಚಾರ ಆಗಬೇಕು ಇರುವಂಥ ಸ್ವಾಮಿ ವಿವೇಕಾನಂದರ ಹಿಂದುತ್ವ ಬೇಕು ನಮಗೆ. ಅಂಡಮಾನ್ನ ಸೆಲ್ಯುಲಾರ್ ಜೈಲಿನಲ್ಲಿ ನರಕ ಯಾತನೆ ಬಡೀತಾ ಇರುವಂಥ ಹೊತ್ತಿನಲ್ಲಿಯೂ ಆ ಸೆರೆಮನೆಯಲ್ಲಿದ್ದಂಥ ಕೈದಿಗಳನ್ನೇ ಮುಸಲ್ಮಾನರಾಗಿ ಕ್ರೈಸ್ತರಾಗಿ ಮತಾಂತರ ಮಾಡುವ ಕಾಲಘಟ್ಟದಲ್ಲಿ ಸೆರೆಮನೆಯ ನರಕ ಯಾತನೆಯ ಮಧ್ಯೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಶುದ್ಧೀಕರಣ ಮಾಡಿ ಮತಾಂತರಗೊಂಡವರನ್ನು ವಾಪಸ್ ಕರೀತಾರೆ, ಪರಾವರ್ತನೆ ಮಾಡ್ತಾರೆ. ಅಂತಹ ಸಾವರ್ಕರ್ನ ಹಿಂದುತ್ವ ಬೇಕು ನಮಗೆ. 24 ವರ್ಷದಲ್ಲಿ ರಾಷ್ಟ್ರಕ್ಕಾಗಿ, ತಾಯಿ ಭಾರತಿಗಾಗಿ ಪ್ರಾಣಾರ್ಪಣೆ ಮಾಡ್ತಾ ಈ ದೇಶದ ಲಕ್ಷಾಂತರ ಯುವಕರಿಗೆ ಬದುಕುವುದಿದ್ದರೆ ಹೀಗೆ ಬದುಕಿ, ಸಾಯುವುದಿದ್ದರೆ ತಾಯಿ ಭಾರತ ಮಾತೆಗಾಗಿ ಪ್ರಾಣಾರ್ಪಣೆ ಕೊಡಿ ಎನ್ನುವ ಸಂದೇಶ ಸಾರಿದ ಭಗತ್ ಸಿಂಗ್ನ ಹಿಂದುತ್ವ ಬೇಕು ನಮಗೆ. ಹೇಡಿತನದ ಹಿಂದುತ್ವ ಅದು ಹಿಂದುತ್ವ ಅಲ್ಲ, ಅದು ಡೋಂಗಿ ಸೆಕ್ಯುಲರಿಸಮಿನ ವಿಷದ ಇಂಜೆಕ್ಷನ್ನ ಪ್ರಭಾವಕ್ಕೊಳಗಾಗಿರುವುದು. ಅದು ಬೇಡ ನಮಗೆ. ಅದಕ್ಕಾಗಿ ನಾವು ಸಿದ್ಧರಾಗಬೇಕು, ನಿಶ್ಚಯ ಮಾಡಬೇಕು. ಈ ರಾಷ್ಟ್ರ ಬದುಕಬೇಕಿದ್ರೆ ಈ ರಾಷ್ಟ್ರದ ಸನಾತನ ಹಿಂದೂ ಧರ್ಮ ಬದುಕಬೇಕು. ಈ ರಾಷ್ಟ್ರದ ಹಿಂದೂ ಬದುಕಬೇಕು. ಕೇವಲ ನನಗಾಗಿ ಅಲ್ಲ, ಕೇವಲ ನಮಗಾಗಿ ಅಲ್ಲ, ಜಗತ್ತಿನ ಹಿತಕ್ಕಾಗಿ ಸನಾತನ ಹಿಂದೂ ಧರ್ಮ ಬದುಕಬೇಕು. ಜಗತ್ತಿನ ಹಿತಕ್ಕಾಗಿ. ಜಗತ್ತಿನ ಸ್ಥಿತಿಯನ್ನು ನಮ್ಮ ಯೋಚನೆ ಮಾಡಿ. ಒಂದೇ ದೇವರು, ಬೇರೆ ದೇವರಿಲ್ಲ, ಒಬ್ಬನೇ ಪ್ರವಾದಿ ಅಂತ ಹೇಳುವವರು ಕಚ್ಚಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾ ಅನ್ಕಂಡೆ ಕುವೈಟಿಗೆ ಆಗೋದಿಲ್ಲ, ಇರಾನ್ ಅನ್ಕಂಡೆ ಇರಾಕಿಗೆ ಆಗೋದಿಲ್ಲ, ಶಿಯಾಗಳನ್ನು ಕಂಡ್ರೆ ಸುನ್ನಿಗಳಿಗಾಗೋದಿಲ್ಲ, ಮೊಹಜಿರ್ ಅನ್ಕಂಡ್ರೆ ಪಠಾಣರಿಗಾಗೋದಿಲ್ಲ. ದೇವರು ಒಂದೇ, ಒಂದೇ ಪ್ರವಾದಿ. ಒಂದೇ ದೇವರು, ಒಂದೇ ಪ್ರವಾದಿ ಅಂತ ಹೇಳುವವರು ರಕ್ತ ದೋಕುಳಿ ಹರಿಸ್ತಾ ಇದ್ದಾರೆ. ಎಲ್ಲಿದೆ ಶಾಂತಿ? ಎಲ್ಲಿದೆ ಸಮಾಧಾನ? ಎಲ್ಲಿದೆ ನೆಮ್ಮದಿ? 2 ಕಮ್ಯುನಿಸ್ಟ್ ದೇಶಗಳು ಒಂದಾಗಲಿಲ್ಲ. ಜಗತ್ತು ಎಲ್ಲ ಒಂದೇ ಮಾನವರು ಎನ್ನುವಂಥ ಮಾನವ ಏಕತಾವಾದವನ್ನು ಹೇಳುವಂಥ ಕಮ್ಯುನಿಸಮ್ ಏನಾಗಿದೆ? ರಷ್ಯಾ ಚೈನಾಗಳು 2 ಕಮ್ಯುನಿಸ್ಟ್ ರಾಷ್ಟ್ರಗಳು ಒಂದಾಗಿಲ್ಲ. ಭೋಗಭೂಮಿ ಅಮೇರಿಕಾದ ಸ್ಥಿತಿ ಏನಾಗಿದೆ? ಅಲ್ಲಿನ ಚಿಂತಕರು ಹೇಳ್ತಾರೆ, ನಮಗೆ ಭಾರತ ಬೇಕು. ಅಮೇರಿಕಾ ಬದುಕುವುದು ಡಾಲರ್ನಿಂದಲ್ಲ, ಅಮೇರಿಕಾ ಬದುಕುವುದು ವಸ್ತುಗಳಿಂದ, ಸುಖಭೋಗದ ವಸ್ತುಗಳಿಂದಲ್ಲ, ಅಮೇರಿಕಾ ಬದುಕುವುದು ಶೇರ್ ಮಾರ್ಕೆಟಿನಿಂದಲ್ಲ. ಅಮೇರಿಕಾ ಬದುಕಬೇಕಿದ್ರೆ ಭಾರತದ ಕುಟುಂಬ ಪದ್ಧತಿ ಬೇಕು. ಯಾಕೆ? ಅಮೇರಿಕಾದಲ್ಲಿ 8ನೇ ಕ್ಲಾಸಿನ ಹುಡುಗಿಗೆ ಮಗುವಿದೆ, ಅಪ್ಪ ಯಾರೂ ಗೊತ್ತಿಲ್ಲ, ಅಪ್ಪ ಯಾರೂ ಗೊತ್ತಿಲ್ಲ. ಇದು ಪ್ರಾಣಿ ಬದುಕು ಅಮೇರಿಕಾದ್ದು. ಅಲ್ಲಿಯ ಚಿಂತಕರು ಹೇಳೋದು ಭಾರತದ ಕುಟುಂಬ ಪದ್ಧತಿ ನಮಗೆ ಬೇಕು. ಇಂಗ್ಲೆಂಡ್ನ ಚಿಂತಕರು ಹೇಳ್ತಾರೆ, ಭಾರತದ ಕುಟುಂಬ ಪದ್ಧತಿ ನಮಗೆ ಬೇಕು. ಇಂಗ್ಲೆಂಡ್ ಬದುಕಬೇಕಿದ್ರೆ ನಾವು ನಮ್ಮ ಕುಟುಂಬ ಪದ್ಧತಿ ಬಿಟ್ಟಿದ್ದೇವೆ, ನಮ್ಮ ಸಾವಯವ ಕೃಷಿ ಪದ್ಧತಿ ಬಿಟ್ಟಿದ್ದೇವೆ. ನಮಗೆ ಗುರುಕುಲ ಶಿಕ್ಷಣ ಬೇಡ, ನಮಗೆ ಆಯುರ್ವೇದ ವೈದ್ಯಕೀಯ ಪದ್ಧತಿ ಬೇಡ, ನಮ್ಮ ಚಿಂತನೆಗಳು ಬೇಡ, ನಮ್ಮ ನಂಬಿಕೆಗಳು ಮಾಯ ಆಗ್ತಾ ಇದೆ. ಗಂಭೀರವಾಗಿ ಯೋಚನೆ ಮಾಡಬೇಡ, ನಾವು ಗಂಭೀರವಾಗಿ ಯೋಚನೆ ಮಾಡಬೇಡ. ಆರಾಧನೆ ಮಾಡಿದ್ದು ದುರ್ಗಾ ಮಾತೆ, ಇದು ನೆನ್ಪಿಟ್ಟುಕೊಳ್ಳಿ. ದುಷ್ಟರ ಅಟ್ಟಹಾಸ ಮುಗಿಲು ಮುಟ್ಟಿದಾಗ ಸಕಲ ದೇವಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಮಾಯೆಯನ್ನು. ಆಕೆ ಅವತರಿಸಿ ಬರ್ತಾಳೆ ದುಷ್ಟ ಸಂಹಾರಕ್ಕಾಗಿ. ಆ ಶುಂಭರದ್ದಿರ್ಬೋದು, ಆ ಮಹಿಷಾಸುರನದ್ದಿರ್ಬೋದು, ಆ ಚಂಡಮುಂಡರದ್ದಿರ್ಬೋದು, ಆ ರಕ್ತ ಬೀಜಾಸುರನದ್ದಿರ್ಬೋದು, ಎಲ್ಲ ರಾಕ್ಷಸರನ್ನು ದಮನ ಮಾಡಿದ ತಾಯಿ ದುರ್ಗೆಯ ಆರಾಧನೆ ಮಾಡಿದ್ದೇವೆ. ಪೂಜೆ ಅಂದ್ರೇನು? ನಾನು ಪೂಜೆ ಮಾಡ್ತೇನೆ, ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೇನೆ, ನೀನು ಹಾಗೇ ಇರು, ನಾನು ಹೀಗೆ ಇರ್ತೇನೆ, ಅದು ಪೂಜೆ ಅಲ್ಲ. ನಾನು ನಿನ್ನ ಹಾಗೆ ಆಗ್ತೇನೆ, ಅದು ಪೂಜೆ. ಆ ದುರ್ಗೆಯ ಆರಾಧನೆ ಮಾಡಿದ್ದೇವಲ್ಲ, ಆ ದುರ್ಗೆಯ ಒಳಗಿರತಕ್ಕಂಥ ಆ ದೈವಿ ಶಕ್ತಿ ನಮ್ಮಲ್ಲಿ ಆವಾಹನೆ ಆಗಬೇಕಲ್ಲ. ಅದಕ್ಕಾಗಿ ಸಂಕಲ್ಪ ತೊಡಬೇಕು. ಈ ಸಮಾಜದ ದುಷ್ಟ ಶಕ್ತಿಯ ನಾಶಕ್ಕಾಗಿ ನಾನು ನನ್ನನ್ನು ತೊಡಗಿಸಿಕೊಳ್ತೇನೆ, ನನ್ನ ಮನೆಯವರನ್ನು ತೊಡಗಿಸಿಕೊಳ್ತೇನೆ, ನನ್ನ ಪರಿಸರವನ್ನು ಜಾಗೃತಗೊಳಿಸ್ತೇನೆ. ರಾಷ್ಟ್ರ ಜಾಗರಣದ ಕಾರ್ಯದಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೇನೆ. ಯಾಕೆ? ಎಲ್ಲಿ ಯಾವಾಗ ಸಾಯ್ತೇವೆ ಗೊತ್ತಿಲ್ಲ ನಮಗೆ, ಆದರೆ ಒಂದೇ ಬಾರಿ ಸಾಯಬೇಕು. ನಾಚಿಕೆಗೆಟ್ಟು, ಮಾನಗೆಟ್ಟು, ಸ್ವಾಭಿಮಾನ ಇಲ್ಲದೆ ಇನ್ನೊಬ್ಬರ ಕಾಲಡಿಯಲ್ಲಿ ಬದುಕುವಂಥ ಸ್ಥಿತಿ ನಮ್ಗೆ ಬರಬಾರ್ದು. ಅದು 100 ಬಾರಿ 1000 ಬಾರಿ ನಮ್ಮನ್ನು ಸಾಯಿಸುತ್ತೆ. ಸ್ವಾಭಿಮಾನದಿಂದ ಬದುಕಬೇಕು ಹಿಂದೂ. ಯಾಕೆ? ಜಗತ್ತಿಗೆ ಸ್ವಾಭಿಮಾನವನ್ನು ಕೊಟ್ಟ ದೇಶ. ಅದಕ್ಕಾಗಿ ಹಿಂದೂ ಸಮಾಜ ಬದುಕಬೇಕಿದ್ರೆ ನಮ್ಮ ಸಂಸ್ಕೃತಿ, ಸಭ್ಯತೆ, ನಡವಳಿಕೆ, ನಂಬಿಕೆ ಅದನ್ನು ಉಳಿಸುವ ಕೆಲಸ ಮಾಡೋಣ. ಇವತ್ತು 10-15 ಮಕ್ಕಳಿಲ್ಲ ಮನೆಯಲ್ಲಿ, ಬರೇ 2 ಮಗು. ಅಲ್ಲಿ ಹುಚ್ಚು ಹಿಡ್ತಿದೆ ನಮಗೆ, ಒಂದಲ್ಲಿ ನಿಲ್ಲಿಸಿದ್ದೇವೆ. ಇಂತಹ ದ್ರೋಹ ಮಾಡ್ತಾ ಇದ್ದೇವೆ ಸಮಾಜಕ್ಕೆ. ನಾವು ಸಮಾಜದ ಋಣ ತೀರಿಸಬೇಡ. ನಾನು ನನ್ನ ಹೆಂಡತಿ ಗಂಡ ಹೆಂಡ್ರಿ ಇಬ್ಬರು
ಕನಿಷ್ಠ 2 ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಸಾಮಾಜಿಕ ಪ್ರಜ್ಞೆ ನನಗಿಲ್ಲ ಅಂತಾದರೆ ಎಷ್ಟು ತುಚ್ಛ ಬದುಕು ನಂದು ಯೋಚನೆ ಮಾಡಿ. ಕನಿಷ್ಠ 2 ಮಕ್ಕಳನ್ನು ಈ ಸಮಾಜಕ್ಕೆ ನಾನು ಕೊಡಬೇಡುವ? ಸಮಾಜ ಸಂಖ್ಯೆಯುತ ಕಡಿಮೆ ಆಗ್ತಾ ಇದೆಯಲ್ಲ. 75% ಕಡಿಮೆಯಾದಂತಹ ಸಮಾಜ ಜಗತ್ತಿನಲ್ಲಿ ಉಳಿದಿಲ್ಲ, ನೆನಪಿಟ್ಟುಕೊಳ್ಳಿ. ಇಸ್ಲಾಮಿಕ ಆಕ್ರಮಣದಿಂದ, ಕ್ರೈಸ್ತ ಆಕ್ರಮಣದಿಂದ, ಕಮ್ಯುನಿಸ್ಟ್ ಆಕ್ರಮಣದಿಂದ ಜಗತ್ತಿನ 46 ಸಂಸ್ಕೃತಿಗಳು ನಾಶ ಆಗಿದೆ. ಈಜಿಪ್ಟಿಯನ್ ಸಂಸ್ಕೃತಿ, ಗ್ರೀಕ್ ಸಂಸ್ಕೃತಿ, ಬೆಬಿಲೋನಿಯನ್ ಸಂಸ್ಕೃತಿ, ರೋಮನ್ ಸಂಸ್ಕೃತಿ, 46 ಸಂಸ್ಕೃತಿಗಳನ್ನು 3 ಭಯೋತ್ಪಾದಕ ಶಕ್ತಿಗಳು ಧ್ವಂಸ ಮಾಡಿವೆ. ನಮ್ಮಲ್ಲಿ 80 ಇದೆ, 85 ಇದೆ ಅನ್ನೋ ಹುಚ್ಚಿನಿಂದ ಒಂದು ಸಾಕು. ಸ್ವಲ್ಪ ಸಮಯ ಹೋದರೆ ಏನಾಗ್ಬೋದು? ಒಂದೂ ಬೇಡ, ನಾವಿಬ್ಬರೇ ಸಾಕು. ಆಮೇಲೆ ನಾನೇ, ನೀನು ನೀನೇ. ಎಲ್ಲಿ ಹೋಗ್ತಾ ಇದ್ದೇವೆ ನಾವು? ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಡ್ವಾ? ನಮ್ಮ ನಂಬಿಕೆಗಳನ್ನು ಉಳಿಸಬೇಡ್ವಾ? ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಹೇಳಬೇಡ್ವಾ? ಸಾವಿರ ಮಹಾಪುರುಷರನ್ನು ಈ ರಾಷ್ಟ್ರ ಕೊಟ್ಟಿದೆ. ಆ ಮಹಾಪುರುಷರಲ್ಲಿ ಒಂದಿಬ್ಬರ ಕಥೆ ಕೇಳಬಾರ್ದ? ಒಂದಿಬ್ಬರ ಕಥೆ ಹೇಳಬಾರ್ದ? ಆ ಮಗುವಿಗೆ ಆ ಮಹಾತ್ಮನ ಬದುಕಿನ ಅಧ್ಯಯನ ಮಾಡಿಸಿದಾಗ ಆ ಮಗು ಮಹಾತ್ಮನಾಗ್ತಾನೆ, ನೆನ್ಪಿಟ್ಕೊಳ್ಳಿ. ಅದಕ್ಕಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿ, ಸಂಸ್ಕೃತಿ ಕೊಡಿ, ಸಂಸ್ಕಾರ ಕೊಡಿ. ಆ ಮಗುವಿಗೆ ಮಹಾತ್ಮರ ಕಥೆಗಳನ್ನು ಹೇಳಿ. ಮನೆಗಳಲ್ಲಿ ಮತ್ತೆ ಈ ಸಂಸ್ಕೃತಿಯ ಪಾಠ ಪ್ರಾರಂಭ ಆದರೆ ಈ ಸಮಾಜ ಉಳಿಯುತ್ತೆ, ಇಲ್ಲದ್ರೆ ಉಳಿಯೋದಿಲ್ಲ. ಅದಕ್ಕಾಗಿ ನೆನಪಿಟ್ಟುಕೊಳ್ಳಿ, ಕಾಶ್ಮೀರದಲ್ಲಿ ಗುಂಡು ಹೊಡೆಯುವ ಮುನ್ನ ಏನು ಮಾಡಿದ್ರು ಅವರು? ನೀನು ಹಿಂದೂ ಅಂತ ಕೇಳಿದ್ದಲ್ಲ, ನಾವೆಲ್ಲ ಹಾಗೆ ಪ್ರಚಾರ ಮಾಡಿದ್ದೇವೆ. ಹಿಂದೂ ಅಂತ ಕೇಳಿದ್ದಲ್ಲ ಅವರು ಕೇಳಿದ್ದೇನು? ಇವ ಮುಸಲ್ಮಾನ ಹೌದೋ ಅಲ್ವೋ ಅಂತ ಅವರು ಕನ್ಫರ್ಮ್ ಮಾಡಿಕೊಂಡದ್ದು. ಕಲ್ಮಾ ಹೇಳಿಸಿದ್ರು, ಹೇಳಿದವ. ಹೇಳಲಿಕ್ಕಾಗದವನನ್ನು ಬಟ್ಟೆ ಬಿಚ್ಚಿದ್ರು, ನೋಡಿದರು. ಅಂದರೆ ನೀನು ಮುಸಲ್ಮಾನ ಹೌದೋ ಅಲ್ವೋ ಅಂದರೆ ಈ ಜಗತ್ತಿನಲ್ಲಿ ಮುಸಲ್ಮಾನನಿಗೆ ಮಾತ್ರ ಬದುಕುವ ಹಕ್ಕು, ಉಳಿದ ಯಾರಿಗೂ ಬದುಕುವ ಹಕ್ಕು ಇಲ್ಲ ಎನ್ನುವ ಸಂದೇಶ ಜಗತ್ತಿಗೆ ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಮಾಡಿದ ಅನಾಚಾರದ ಮೂಲಕ ಜಗತ್ತಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಯೋಚನೆ ಮಾಡಬೇಕು. ಜಗತ್ತಿನ ಎಲ್ಲರ ಸುಖ, ಜಗತ್ತಿನ ಎಲ್ಲ ಜಾತಿ, ಮತ, ಪಂಥ, ಪಕ್ಷ, ವರ್ಗ, ವರ್ಣ, ಆಚಾರ ವಿಚಾರ, ವೇಷಭೂಷಣದ ಶ್ರೇಷ್ಠವಾದ ನಂಬಿಕೆಗಳಿಗೆ, ಭಾವನೆಗಳಿಗೆ, ಸಂಪ್ರದಾಯಗಳಿಗೆ, ಮಹಾಪುರುಷರಿಗೆ ರಕ್ಷಣೆ ಕೊಟ್ಟ, ಆಶ್ರಯ ಕೊಟ್ಟ ವಿಶ್ವಾಶ್ರಯ ಧರ್ಮ, ವಿಶ್ವಾಶ್ರಯ ಸಂಸ್ಕೃತಿ, ವಿಶ್ವಾಶ್ರಯ ಸಮಾಜ, ಅದು ಹಿಂದೂ ಸಮಾಜ, ಅದು ಸನಾತನ ಹಿಂದೂ ಧರ್ಮ. ಆ ಸನಾತನ ಹಿಂದೂ ಧರ್ಮದಲ್ಲೇ ಒಬ್ಬ ಪ್ರಹ್ಲಾದ ವಿಷವನ್ನು ಅಮೃತ ಮಾಡಿದ. ತಾಯಿ ಕೊಡ್ತಾಳೆ ವಿಷ, ಕಣ್ಣೀರಾಗ್ತಾ ಇದ್ದಾಳೆ. ಅಮ್ಮ ಮಗನೇ, ನಾನು ಹೇಗೆ ನಿನಗೆ ವಿಷ ಕೊಡಲಿ? ಮಗ ಹೇಳ್ತಾನೆ, ಅಮ್ಮ ಯಾವ ತಾಯಿಯೂ ಮಗುವಿಗೆ ವಿಷ ಕೊಡೋದಿಲ್ಲ, ನಿನ್ನ ಕೈಯಲ್ಲಿ ವಿಷ ಅಲ್ಲ, ಹೇಳ್ಕೊಂಡು ಕುಡಿತಾನೆ. ವಿಷವನ್ನು ಅಮೃತ ಮಾಡಿದ ಪ್ರಹ್ಲಾದ ಹುಟ್ಟಿದ್ದು ಸನಾತನ ಹಿಂದೂ ಧರ್ಮದ ಭಾರತದಲ್ಲಿ. 5 ವರ್ಷದ ಮಗು ಧ್ರುವನಿಗೆ ಅಪಚಾರ ಆಗ್ತದೆ. ಚಿಕ್ಕಮ್ಮನಿಂದ ಕಾಡಿಗೆ ಹೋಗ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಅನುಸಂಧಾನ ಮಾಡಿಕೊಂಡು ಘೋರಾರಣ್ಯದಲ್ಲಿ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಳ್ತಾನೆ. ಜಗತ್ತಿಗೆ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿಕೊಟ್ಟಂತಹ ಧ್ರುವ ಹುಟ್ಟಿದ್ದು ಸನಾತನ ಹಿಂದೂ ಧರ್ಮದ ಭಾರತದಲ್ಲಿ. ಕೇವಲ 16 ವರ್ಷದ ಆಯುಷ್ಯನ ಆ ಮಾರ್ಕಂಡೇಯ ಶಿವನನ್ನು ಭಕ್ತಿಯಿಂದ ಒಲಿಸಿ ಮೃತ್ಯುಂಜಯನಾಗ್ತಾನಲ್ಲ, ಅದು ಆದದ್ದು ಸನಾತನ ಹಿಂದೂ ಧರ್ಮದ ಭಾರತದಲ್ಲಿ. ಸಾವಿರ ಉದಾಹರಣೆಗಳಿದೆಯಲ್ಲ. ನಾವು ಜಾತಿಯ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ, ವರ್ಗದ ಹೆಸರಿನಲ್ಲಿ, ಪಕ್ಷದ ಹೆಸರಿನಲ್ಲಿ, ಗುಂಪಿನ ಹೆಸರಿನಲ್ಲಿ, ಪರಿವಾರದ ಹೆಸರಿನಲ್ಲಿ ತುಂಡಾಗ್ತಾ ಇದ್ದೇವಲ್ಲ. ಆತ್ಮಾವಲೋಕನ ಮಾಡಿಬಿಟ್ಕೊಳ್ಬೇಡವಾ? ಕಾಶ್ಮೀರದಲ್ಲಿ ಬಂದವ ನೀನು ಕಾಂಗ್ರೆಸ್ ಕೇಳಲಿಲ್ಲ, ನೀನು BJP ಕೇಳಲಿಲ್ಲ, ನೀನು TDP ಕೇಳಲಿಲ್ಲ, ನೀನು CPM ಅಂತ ಕೇಳಲಿಲ್ಲ, ನೀನು JDS ಅಂತ ಕೇಳಲಿಲ್ಲ, ನೀನು ನಿಖಿಲೇಶನ ಕಡೆಯವನ ಅಂತ ಕೇಳಲಿಲ್ಲ. ಯೋಚನೆ ಮಾಡಿ. ನೀನು ಸಂಘ ಪರಿವಾರವಂತಲೂ ಕೇಳಲಿಲ್ಲ, ನೀನು ಪುತ್ತಿಲ ಪರಿವಾರವಂತಲೂ ಕೇಳಲಿಲ್ಲ, ನೀನು ಬಂಟನೋ ಅಂತ ಕೇಳಲಿಲ್ಲ, ನೀನು ಬ್ರಾಹ್ಮಣನೋ ಅಂತ ಕೇಳಲಿಲ್ಲ, ನೀನು ದಲಿತನೋ ಅಂತ ಕೇಳಲಿಲ್ಲ, ನೀನು ಬಲಿತನೋ ಅಂತ ಕೇಳಲಿಲ್ಲ. ನೆನಪಿಟ್ಟುಕೊಳ್ಳಿ. ಈ ಹುಚ್ಚಿನಿಂದ ಹೊರಗೆ ಬರೋಣ. ನಮ್ಮನ್ನು ಒಡೆಯುವ, ನಮ್ಮನ್ನು ಛಿದ್ರಗೊಳಿಸುವ, ಹಿಂದೂ ಸಮಾಜಕ್ಕೆ ಆಘಾತ ಕೊಡತಕ್ಕಂಥ ಈ ವಿಚ್ಛಿದ್ರಕಾರಕ ಭಾವನೆಗಳಿಂದ ಹೊರಗೆ ಬರೋಣ. ನಾವೆಲ್ಲ ಒಟ್ಟಾಗಿ ಒಂದಾಗಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು. ನಮ್ಮ ಹೋರಾಟ, ನಮ್ಮ ಸಂಘರ್ಷ ಅದು ಹಿಂದುತ್ವದ ರಕ್ಷಣೆಗಾಗಿ, ಸನಾತನ ಭಾರತದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಹೋರಾಟ, ನಮ್ಮ ಕೆಲಸ ಕಾರ್ಯಗಳು. ಯಾವನನ್ನು ಪಂಚಾಯತ್ ಮೆಂಬರ್ ಮಾಡುವುದಕ್ಕಾಗಿ ಅಲ್ಲ, ತಾಲೂಕು ಪಂಚಾಯತ್ ಮೆಂಬರ್ ಮಾಡುವುದಕ್ಕಲ್ಲ ಅಲ್ಲ, MLA ಮಾಡುವುದಕ್ಕಲ್ಲ, MLC ಮಾಡುವುದಕ್ಕಲ್ಲ, ಮಂತ್ರಿ ಮಾಡುವುದಕ್ಕಲ್ಲ, ಅಧ್ಯಕ್ಷ ಮಾಡುವುದಕ್ಕಲ್ಲ.
ಈ ರಾಷ್ಟ್ರವನ್ನು ಉಳಿಸುವುದಕ್ಕಾಗಿ, ಈ ರಾಷ್ಟ್ರದ ಉಸಿರು ತೆಗೆಯುವ ಪ್ರಯತ್ನ ಆಗ್ತಾ ಇದೆ, ಧರ್ಮವನ್ನು ನಾಶ ಮಾಡುವ ಪ್ರಯತ್ನ ಆಗ್ತಾ ಇದೆ. ಹೇಗೆ ಇಸ್ಲಾಮಿಕ್, ಕ್ರೈಸ್ತ, ಕಮ್ಯುನಿಸ್ಟ್ ಭಯೋತ್ಪಾದಕತೆಗಳು ಈ ರಾಷ್ಟ್ರವನ್ನು ಮುಕ್ಕಿ ತಿನ್ನುವ ಸಂಕಲ್ಪ ಮಾಡಿದವೋ ಅದಕ್ಕೆ ಪೂರಕವಾಗಿ ಡೋಂಗಿ ಸೆಕ್ಯುಲರಿಸಮ್ ಕಳೆದ 75 ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಡೋಂಗಿ ಸೆಕ್ಯುಲರಿಸಮಿನ ವಿಷದ ಇಂಜೆಕ್ಷನ್ನ ಪ್ರಭಾವ ಆಗಿದೆ. ಹಿಂದುತ್ವದ ನರನಾಡಿಗಳು ಕರಟಿ ಹೋಗ್ತಾ ಇದೆ, ಹಿಂದುತ್ವದ ನರನಾಡಿಗಳು ಕರಟಿ ಹೋಗ್ತಾ ಇದೆ. ಮತ್ತೆ ನೆನಪು ಮಾಡಿ ಸ್ವಾಮಿ ವಿವೇಕಾನಂದರನ್ನು ಆ ರಿಲಿಜಿಯಸ್ ಕಾನ್ಫರೆನ್ಸ್, ಧಾರ್ಮಿಕ ಸಮ್ಮೇಳನ ಅಲ್ಲ, ಮತೀಯ ಸಮ್ಮೇಳನದಲ್ಲಿ ಹೇಳ್ತಾರಲ್ಲ, ಅವರು ಹೇಗೆ ಪರಿಚಯ ಮಾಡಿಕೊಳ್ತಾರೆ? ನಾನು 3 ಭಯೋತ್ಪಾದಕ ಶಕ್ತಿಗಳು 46 ಸಂಸ್ಕೃತಿಗಳನ್ನು ನಾಶ ಮಾಡಿದಾಗ, ಅಳಿದುಳಿದ ಜನ ಆಶ್ರಯಕ್ಕಾಗಿ ಬೇಡಿ ಬಂದಾಗ ಅವರಿಗೆ ಆಶ್ರಯ ಕೊಟ್ಟ ಭಾರತದಿಂದ ಬಂದಿದ್ದೇನೆ. ಸಾವಿರ ಸಾವಿರ ಸಾಧು ಸಂತರು ಋಷಿಮುನಿಗಳು ತಪಸ್ಸು ಮಾಡಿದ ತಪೋಭೂಮಿ ಭಾರತದಿಂದ ಬಂದಿದ್ದೇನೆ ಪರಿಚಯ ಮಾಡಿಕೊಳ್ತಾರೆ ಸ್ವಾಮಿ ವಿವೇಕಾನಂದರು. ಆ ವಿವೇಕಾನಂದರನ್ನು ಮತ್ತೆ ನೆನಪು ಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಒಳಗೆ ಆ ಹಿಂದುತ್ವದ ಭಾವ, ಧರ್ಮದ ಭಾವ ಜಾಗೃತವಾಗಬೇಕಾಗಿದೆ. ನೀವುಗಳೆಲ್ಲ ಎಲ್ಲ ಭಿನ್ನತೆಗಳನ್ನು, ಎಲ್ಲ ಕೆಟ್ಟ ಚಿಂತನೆಗಳನ್ನು ಕಿತ್ತು ಬಿಸಾಡಿ ಸುಟ್ಟು ಹಾಕಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಎದ್ದು ನಿಲ್ಲೋಣ. ಸನಾತನ ಹಿಂದೂ ಧರ್ಮ, ಸನಾತನ ಭಾರತ ಮತ್ತೆ ಭಾರತವಾಗಿ ಎದ್ದು ನಿಲ್ಲಬೇಕು. ಜಗತ್ತಿನ ಧರ್ಮ ಸಾಮ್ರಾಜ್ಯ ಭಾರತ, ಜಗತ್ತಿನ ಆಧ್ಯಾತ್ಮ ಭಾರತ, ಜಗತ್ತಿನ ಭೂಲೋಕದ ಸ್ವರ್ಗ ಭಾರತ, ಜಗತ್ತಿನ ಮೋಕ್ಷ ಭೂಮಿ ಭಾರತ, ಜಗತ್ತಿನ ಕರ್ಮ ಭೂಮಿ ಭಾರತ, ಜಗತ್ತಿನ ಪುಣ್ಯ ಭೂಮಿ ಭಾರತ, ಜಗತ್ತಿನ ಯೋಗ ಭೂಮಿ ಭಾರತ, ಜಗತ್ತಿನ ತ್ಯಾಗ ಭೂಮಿ ಭಾರತ, ಜಗತ್ತಿನ ಶ್ರೇಷ್ಠ ಭೂಮಿ ಭಾರತ. ಆ ಭಾರತವಾಗಿ ಎದ್ದು ನಿಲ್ಲಬೇಕು. ಜಗತ್ತಿನ ಅನಿಷ್ಟ ಶಕ್ತಿಗಳ ನಾಶಕ್ಕಾಗಿ, ಕೇವಲ ಭಾರತಕ್ಕಾಗಿ ಅಲ್ಲ, ಕೇವಲ ಹಿಂದೂಗಳಿಗಾಗಿ ಅಲ್ಲ, ಭಾರತ ಬದುಕುಳಿಬೇಕಾದ್ದು ಜಗತ್ತಿನ ಹಿತಕ್ಕಾಗಿ, ಜಗತ್ತಿನ ಬದುಕಿಗಾಗಿ, ಜಗತ್ತಿನ ನೆಮ್ಮದಿಗಾಗಿ, ಜಗತ್ತಿನ ಶಾಂತಿಗಾಗಿ. ಆ ಪವಿತ್ರ ಕಾರ್ಯದಲ್ಲಿ ನೀವುಗಳೆಲ್ಲ ನಮ್ಮನ್ನು ತೊಡಗಿಸಿಕೊಳ್ಳೋಣ ಎನ್ನುವ ಮಾತಿನೊಂದಿಗೆ 2 ಘಟನೆಗಳನ್ನು ಅನಿವಾರ್ಯವಾಗಿ ನಿಮ್ಮ ಮುಂದಿರ್ತಾ ಇದ್ದೇನೆ. 24 ವರ್ಷದ ಯುವಕ ಜೈಲಿನಲ್ಲಿದ್ದಾನೆ. ಬ್ರಿಟಿಷರ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಕ್ಕಾಗಿ ಅವನಿಗೆ ಗಲ್ಲು ಶಿಕ್ಷೆ ನಿಶ್ಚಯ ಆಗಿದೆ. ಗಲ್ಲು ಶಿಕ್ಷೆಯ ದಿವಸ ಆ ಗಲ್ಲಿನ ಕಂಬಕ್ಕೆ ಏರುವ ಮೊದಲು ಒಂದು 5-6 ದಿವಸಗಳ ಹಿಂದೆ ಚಂದ್ರಶೇಖರ ಆಜಾದ್ ಎನ್ನುವ ಅವನಿಗೆ ಹೇಳಿ ಕಳಿಸ್ತಾನೆ, ನಿನ್ನನ್ನು ಜೈಲಿನಿಂದ ನಾವು ಕಿಡ್ನ್ಯಾಪ್ ಮಾಡ್ತೇವೆ, ನೀನು ಸಿದ್ಧನಾಗಿರು ಅಂತ. ಆ ಯುವಕ ಉತ್ತರ ಕೊಡ್ತಾನೆ, ನಾನು ಜೈಲಿನಿಂದ ಹೊರಗೆ ಬರುವುದಿಲ್ಲ, ನಾನು ನಿಶ್ಚಯ ಮಾಡಿದ್ದೇನೆ ನನ್ನ ಪ್ರಾಣಾರ್ಪಣೆ ಮಾಡಬೇಕು ಅಂತ. ಯಾಕಾಗಿ? ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಬೇಕು, ಮಾತೃಭೂಮಿಗಾಗಿ ಪ್ರಾಣಾರ್ಪಣೆ ಮಾಡಬೇಕು. ಯಾಕೆ? ಈ ದೇಶದ ಲಕ್ಷಾಂತರ ಯುವಕರಿಗೆ ಬದುಕಲಿಕ್ಕೆ ಗೊತ್ತಿಲ್ಲ, ಏನು ಕುಡಿಬೇಕು ಗೊತ್ತಿಲ್ಲ, ಏನು ತಿನ್ನಬೇಕು ಗೊತ್ತಿಲ್ಲ, ಏನು ಕೇಳಬೇಕು ಗೊತ್ತಿಲ್ಲ, ಏನು ನೋಡಬೇಕು ಗೊತ್ತಿಲ್ಲ, ಏನು ಮಾತಾಡಬೇಕು ಗೊತ್ತಿಲ್ಲ. ದಾರಿ ತಪ್ಪಿದ ಲಕ್ಷ ಯುವಕರಿದ್ದಾರಲ್ಲ, ಅವರಿಗೆ ಬದುಕುವ ಪಾಠದೊಂದಿಗೆ ಸಾಯುವ ಪಾಠ ಹೇಳಿಕೊಡಬೇಕು. ಅದನ್ನು ತರಗತಿಯ ಒಳಗಿರುವ ಅಧ್ಯಾಪಕರಿಗೆ ಆಗೋದಿಲ್ಲ, ಮೈಕಿನ ಎದುರು ಭಾಷಣ ಮಾಡುವವರಿಗೆ ಆಗೋದಿಲ್ಲ. ಅದನ್ನು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕು. ನಾನು ನಿಶ್ಚಯ ಮಾಡಿದ್ದೇನೆ, ಮಾತೃಭೂಮಿ ಭಾರತಕ್ಕಾಗಿ ಪ್ರಾಣಾರ್ಪಣೆ ಮಾಡುವ ನಿಶ್ಚಯ ಮಾಡಿದ್ದೇನೆ ಹೇಳ್ತಾನೆ. ಗಲ್ಲು ಶಿಕ್ಷೆಯ ದಿನ ಬರುತ್ತೆ. ತನ್ನೊಟ್ಟಿಗೆ ಇಬ್ಬರನ್ನು ಕರ್ಕೊಂಡು ಬರ್ತಾನೆ. ಭಾರತ್ ಮಾತಾ ಕಿ ಜೈ ಹೇಳ್ತಾನೆ, ಒಂದೇ ಮಾತರಂ ಹೇಳ್ತಾನೆ. ಗಲ್ಲು ಕಂಬದ ಹತ್ತಿರ ಬರ್ತಾನೆ. ಆ ನೇಣಿನ ಕುಡಿಕೆಗೆ ಚುಂಬಿಸ್ತಾನೆ, ಕಿಸ್ ಕೊಡ್ತಾನೆ. ಆಮೇಲೆ ಅದನ್ನು ಕುತ್ತಿಗೆ ಹಾಕ್ಕೊಡ್ತಾನೆ. ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡ್ತಾನೆ. ಕೇವಲ ಭಾರತದ ಯುವಕರಿಗಲ್ಲ, ಜಗತ್ತಿನ ಕೋಟಿ ಯುವಕರಿಗೆ ನಿನ್ನ ರಾಷ್ಟ್ರಕ್ಕಾಗಿ, ನಿನ್ನ ಮಾತೃಭೂಮಿಗಾಗಿ ಪ್ರಾಣಾರ್ಪಣೆ ಮಾಡು ಎನ್ನುವ ಸಂದೇಶ ಕೊಡ್ತಾನೆ. ಆ ಭಗತ್ ಸಿಂಗ್ 24 ವರ್ಷದಲ್ಲಿ ಪ್ರಾಣ ಬಿಟ್ಟ ಯುವಕ. ಒಮ್ಮೆ ನೆನಪು ಮಾಡಿಕೊಳ್ಳೋಣ. 22 ವರ್ಷ ಪ್ರಾಯದ ಹೆಣ್ಮಗಳು ಪ್ರಾಣ ಕೊಡ್ತಾಳೆ. 5 ವರ್ಷದಲ್ಲಿ ತಾಯಿಯನ್ನು ಕಳ್ಕೊಳ್ತಾಳೆ. 9 ವರ್ಷದಲ್ಲಿ ಮದುವೆ ಆಗುತ್ತೆ. 16ರಲ್ಲಿ ಪುತ್ರನನ್ನು ಕಳ್ಕೊಳ್ತಾಳೆ. 17ರಲ್ಲಿ ಗಂಡ ಇಲ್ಲ. ಆಮೇಲೆ ತಂದೆಯನ್ನು ಕಳ್ಕೊಳ್ತಾಳೆ. ಸೈನ್ಯಾಧಿಕಾರಿ ಇಲ್ಲ, ಸೈನ್ಯವನ್ನು ಕಳ್ಕೊಳ್ತಾಳೆ. ಯುದ್ಧರಂಗದಲ್ಲಿ ಇದ್ದಾಳೆ ಕುದುರೆ ಮೇಲೆ. ಸುತ್ತಮುತ್ತ ನೋಡ್ತಾಳೆ, ತನ್ನವರು ಅಂತ ಹೇಳೋರು ಯಾರೂ ಕಾಣ್ತಾ ಇಲ್ಲ, ಅಂಗರಕ್ಷಕನೂ ಕಾಣ್ತಾ ಇಲ್ಲ. ನಿಶ್ಚಯ ಮಾಡ್ತಾಳೆ, ಈ ಪಾಪಿಗಳ ಕೈಗೆ ನಾನು ಸಿಕ್ಕಾಕೊಳ್ಬಾರ್ದು. ಆ ಕುದುರೆಯನ್ನು ಅತ್ಯಂತ ವೇಗವಾಗಿ ಓಡಿಸ್ತಾಳೆ. ಒಂದಷ್ಟು ದೂರ ಹೋಗಬೇಕಿದ್ರೆ ತಿರುಗಿ ನೋಡ್ತಾಳೆ. 8 ಮಂದಿ ಸೈನಿಕರು, ಬ್ರಿಟಿಷ್ ಸೈನಿಕರು ಕುದುರೆ ಮೇಲೆ ಬೆನ್ನಟ್ಟುಕೊಂಡು ಬರ್ತಾ ಇದ್ದಾರೆ. ಒಬ್ಬ ಹತ್ತಿರಕ್ಕೆ ಮುಟ್ಟಿದ್ದಾನೆ. ಇನ್ನೇನು ನನ್ನನ್ನು ಸೆರೆ ಹಿಡಿಬಹುದು ಅಂತ ಯೋಚನೆ ಮಾಡಿ ತಕ್ಷಣ ಕುದುರೆ ನಿಲ್ಲಿಸ್ತಾಳೆ. ಖಡ್ಗವನ್ನು ತೆಗೀತಾಳೆ, ಅಡ್ಡ ಹಿಡಿತಾಳೆ. ಅವನಿಗೆ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಮುಂದಕ್ಕೆ ಹೋಗ್ತಾನೆ. ಮುಂಡೆ ಬೇರೆಯಾಗಿ ಕೆಳಗೆ ಬೀಳ್ತಾನೆ. ಮತ್ತೆ ಮುಂದಕ್ಕೆ ಹೋಗ್ತಾಳೆ. ಒಂದಷ್ಟು ದೂರ ಹೋಗಬೇಕಿದ್ರೆ ಒಂದು ಕಣ್ಣು ಕಳ್ಕೊಳ್ತಾಳೆ. ಅವಳ ಸ್ಥಿತಿಯನ್ನು ಒಮ್ಮೆ ಯೋಚನೆ ಮಾಡಿ. ನಮ್ಮಲ್ಲಿದ್ದಾರೆ
95% ಮಾರ್ಕ್ ಸಿಗಬೇಕು, 94 ಸಿಕ್ಕಿದೆ ಅಂತ ಆತ್ಮಹತ್ಯೆ ಮಾಡಿಕೊಂಡವರು ನೋಡಿದ್ದೇವೆ. ಸಾಲ ಮಾಡಿದ್ದೇನೆ, ಸಾಲ ಪೂರೈಸಲಿಕ್ಕೆ ಆಗಲಿಲ್ಲ, ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡವರನ್ನು ನೋಡಿದ್ದೇವೆ. ನಾನು ಅವಳನ್ನು ಲವ್ ಮಾಡಿದ್ದೇನೆ, ಅವಳು ವಾಪಸ್ ಲವ್ ಮಾಡಲಿಲ್ಲ ಅಂತಲ್ಲ ಆತ್ಮಹತ್ಯೆ ಮಾಡಿಕೊಂಡವರನ್ನು ಕಂಡಿದ್ದೇವೆ. ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಅವಳ ಸ್ಥಿತಿಯನ್ನು ಯೋಚನೆ ಮಾಡಿ. 5 ವರ್ಷದಲ್ಲಿ ತಾಯಿ ಇಲ್ಲದ ತಬ್ಬಲಿ, 9 ವರ್ಷದಲ್ಲಿ ಮದುವೆ, 16ರಲ್ಲಿ ಪುತ್ರ ಶೋಕ, 17ರಲ್ಲಿ ವಿಧವಾ ಭಾಗ್ಯ, ಎಲ್ಲ ದೌರ್ಭಾಗ್ಯಗಳನ್ನು ಕಳಿಸಿಕೊಂಡು ಕೊನೆಯಲ್ಲಿ ಒಂದು ಕಣ್ಣು ಕಳ್ಕೊಳ್ತಾಳೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಉಳಿದ 7 ಮಂದಿ ಸೈನಿಕರನ್ನು, ಬ್ರಿಟಿಷ್ ಸೈನಿಕರನ್ನು ಧರೆಗುರುಳಿಸಿ ಆ ಕುದುರೆಯಿಂದ ದಪ್ಪನೆ ಕೆಳಗೆ ಬೀಳ್ತಾಳೆ. ರಕ್ತಸಿಕ್ತವಾಗಿರತಕ್ಕಂಥ ದೇಹ. ಒಂದಷ್ಟು ಹೊತ್ತಿನಲ್ಲಿ ಒಬ್ಬ ಅಂಗರಕ್ಷಕ ಓಡ್ಕೊಂಡು ಬರ್ತಾನೆ. ಅಮ್ಮ ಏನು ಮಾಡಲಿ ಅಂತ ಕೇಳ್ತಾನೆ. ಸ್ವತಂತ್ರ ಭೂಮಿಯಲ್ಲಿ ನನ್ನ ಅಂತ್ಯಕ್ರಿಯೆ ಮಾಡು ಅಂತ ಕಣ್ಣು ಮುಚ್ಚಿದಾಳೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾಯ್ಬೇಕಾದ್ರೆ 22 ವರ್ಷ. 22 ವರ್ಷದ ಹೆಣ್ಮಗಳು ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡ್ತಾಳೆ. ಒಂದೊಂದು ಹೆಣ್ಮಗಳು ಯೋಚನೆ ಮಾಡಬೇಡ, ನಮಗೆ ಹಣೆಗೆ ತಿಲಕ ಬೇಡ, ಕೈಗೆ ಬಳೆ ಬೇಡ, ಕಾಲ್ಗೆಜ್ಜೆ ಬೇಡ, ಕಾಲುಂಗುರ ಬೇಡ, ಕರಿಮಣಿ ಬೇಡ, ಮೈಗೆ ಬಟ್ಟೆನೂ ಬೇಡ. ನಮಗೆ ಅಸಹ್ಯವಾಗಿ ಅಸಭ್ಯವಾಗಿ ಪ್ರದರ್ಶನ ಮಾಡುವಂತಹ ಕಾಲಘಟ್ಟದಲ್ಲಿರುವ ಒಂದೊಂದು ಹೆಣ್ಣುಮಗಳು ಯೋಚನೆ ಮಾಡಬೇಡ, ಒಂದೊಂದು ಗಂಡು ಮಗು ಯೋಚನೆ ಮಾಡಬೇಡ. ನಮಗೆ ಬೇಕಾದ ಸ್ವಾತಂತ್ರ್ಯ ವೀರ ಸಾವರ್ಕರ್, ನಮಗೆ ಬೇಕಾದ ಭಗತ್ ಸಿಂಗ್, ನಮಗೆ ಬೇಕಾದ ಖುದಿರಾಮ್ ಬೋಸ್, ನಮಗೆ ಬೇಕಾದ ಮದನ್ಲಾಲ್ ಧಿಂಗ್ರಾ, ನಮಗೆ ಬೇಕಾದ ಭಗತ್ ಸಿಂಗ್. ಇಂತಹ ಲಕ್ಷ ಲಕ್ಷ ವೀರ ಶೂರರ ನಾರಿಯರ ಪ್ರಾಣಾರ್ಪಣೆಯ ಮೂಲಕ ಸಾವಿರ ನಮ್ಮ ಸಹೋದರಿಯರ ಮಾನಾರ್ಪಣೆಯ ಮೂಲಕ ಅಂದಿನಿಂದ ಇಂದಿನವರೆಗೆ ಎಲ್ಲ ಆಕ್ರಮಣಗಳನ್ನು ಎದುರಿಸಿ ಸನಾತನ ಹಿಂದೂ ಧರ್ಮದ ಭಾರತ ಉಳಿದಿದೆ. ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸತಕ್ಕಂಥ ಮಹತ್ತರವಾದ ಜವಾಬ್ದಾರಿ ಇದೆ. ಅದಕ್ಕಾಗಿ ನಮ್ಮೆಲ್ಲ ಭಿನ್ನತೆಗಳನ್ನು ಸುಟ್ಟು ಹಾಕಿ ನಾವೆಲ್ಲ ಒಂದಾಗಿ ಎದ್ದು ನಿಲ್ಲೋಣ, ಪರಮ ವೈಭವ ಭಾರತ ನಿರ್ಮಾಣ ಮಾಡೋಣ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಕೃಷ್ಣ ಹೇಳಿದ ಉಲ್ಲೇಖ ಮಾಡಿದರು ಪುತ್ತಿಲರು. ಕೃಷ್ಣ ಏನು ಹೇಳಿದ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಧರ್ಮಕ್ಕೆ ಘಾತಿ ಆಗ್ತದ ಆಗ ನಾನು ಅವತರಿಸಿ ಬರ್ತೇನೆ ಅಂತ ಹೇಳಿದ. ಆಗ ಒಬ್ಬ ಕಂಸ ಇದ್ದದ್ದು, ಒಬ್ಬ ಚಾಣೂರ, ಒಬ್ಬ ಮುಷ್ಟಿಕ, ಒಬ್ಬ ಜರಾಸಂಧ, 100 ಮಂದಿ ಕೌರವರು. ಇವತ್ತು ಸಾವಿರ ಕಂಸ ಜರಾಸಂಧರು, ಲಂಕಿಣಿ, ಪೂತನಿ, ತಾಟಕಿ, ಇನ್ನೊಂದು ರಾಕ್ಷಸರು ನಿಮ್ಮೆಲ್ಲರ ಮಧ್ಯೆ ಇದ್ದಾರೆ. ಅದಕ್ಕಿಂತ ವಿಶೇಷವಾಗಿ ನಮ್ಮೊಳಗಿದ್ದಾರೆ. ಕೃತಯುಗದಲ್ಲಿ ದೇವತೆಗಳ ಮೇಲೆ, ರಾಕ್ಷಸರು ಕೆಳಗೆ, ತ್ರೇತಾಯುಗದಲ್ಲಿ ಭೂಮಿಯ ಉತ್ತರ ಭಾಗದಲ್ಲಿ ಶ್ರೀರಾಮ ದೇವತೆ, ದಕ್ಷಿಣ ಭಾಗದಲ್ಲಿ ರಾವಣ ರಾಕ್ಷಸ, ದ್ವಾಪರಾಯುಗದಲ್ಲಿ ಒಂದೇ ಮನೆಯಲ್ಲಿ ರಾಕ್ಷಸರು ಮತ್ತು ದೇವತೆಗಳು, ಕೌರವರು ಮತ್ತು ಪಾಂಡವರು. ಕಲಿಯುಗದಲ್ಲಿ ಮತ್ತೂ ವಿಚಿತ್ರ, ನಿಮ್ಮೆಲ್ಲರ ಒಳಗೆ ರಾಕ್ಷಸ ಇದ್ದಾನೆ, ನಿಮ್ಮೆಲ್ಲರೊಳಗೆ ದೇವತೆ ಇದ್ದಾನೆ. ಅದಕ್ಕಾಗಿ ನಿಶ್ಚಯ ಮಾಡಿ ಇವತ್ತು ಭಜನೆ ಮಾಡಿರತಕ್ಕಂಥ ಉದ್ದೇಶ ಅದೇ. ಆ ಭಗವನ್ನಾಮ ಸಂಕೀರ್ತನೆ ಮಾಡುವ ಮೂಲಕ ನಮ್ಮೊಳಗಿನ ರಾಕ್ಷಸಿ ಶಕ್ತಿಯನ್ನು ಸುಟ್ಟು ಹಾಕೋಣ, ನಮ್ಮೊಳಗೆ ಆ ದೈವೀ ಶಕ್ತಿಯನ್ನು ಉದ್ದೀಪನಗೊಳಿಸಿಕೊಳ್ಳೋಣ. ಹಾಗೆ ನಾವೆಲ್ಲರೂ ಒಬ್ಬೊಬ್ಬರು ದೇವತೆಗಳಾಗಿ ಎದ್ದು ನಿಲ್ಲೋಣ. ಕೇವಲ ಒಬ್ಬ ಕೃಷ್ಣ ಸಾಕಾಗುವುದಿಲ್ಲ, 100 ಸಾವಿರಾರು ಲಕ್ಷಾಂತರ ಕೃಷ್ಣ, ರಾಮ, ದುರ್ಗೆ, ಚಂಡಿ, ಚಾಮುಂಡಿ, ಭೈರವಿಗಳು ಈ ನಾಡಿನಲ್ಲಿ ಎದ್ದು ನಿಲ್ಲುವ ಹಾಗಾಗಲಿ. ಆ ಕಾರ್ಯದಲ್ಲಿ ನೀವುಗಳೆಲ್ಲ ಒಂದೇ ಮನಸ್ಸಿನಿಂದ ಒಟ್ಟಾಗಿ ಯೋಚನೆ ಮಾಡೋಣ, ಕೆಲಸ ಮಾಡೋಣ, ಕಾರ್ಯಪ್ರವೃತ್ತರಾಗೋಣ. ಆ ಕಾರ್ಯಕ್ಕೆ ನಾವು ನಂಬಿರತಕ್ಕಂಥ ಎಲ್ಲ ದೇವತೆಗಳು, ದೈವಗಳು ನಮಗೆ ಅನುಗ್ರಹಿಸ್ತಾರೆ ಅಂತ ವಿಶ್ವಾಸ ಇಟ್ಟುಕೊಳ್ಳೋಣ. ಎಲ್ಲ ಸಾಧು ಸಂತ ಮಹರ್ಷಿಗಳ ಆಶೀರ್ವಾದ ನಮಗಿದೆ ಅಂತ ಭಾವಿಸಿಕೊಳ್ಳೋಣ. ಅವಕಾಶಕ್ಕಾಗಿ ವಂದನೆಗಳು. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ವಾನರಯೂಥಮುಖ್ಯಂ, ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಪರಿವಾರ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಗೂ ನಮಸ್ಕರಿಸುತ್ತಾ, ಸಾಯಂ ಸಂಧ್ಯೆಯಲ್ಲಿ ಆರಾಧನೆಗೊಳ್ಳುತ್ತಿರುವಂತಹ ಶ್ರೀ ದುರ್ಗಾಮಾತೆಗೂ ನಮಸ್ಕರಿಸುತ್ತಾ, ಸೇರಿದಂತಹ ಎಲ್ಲ ಬಂಧುಗಳೇ,
ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರನ್ನು ನೆನಪಿಸಿಕೊಂಡು ಅರುಣಣ್ಣ ಹಾಗೆ ರಾಧಣ್ಣ ಬಹುಶಃ ನಮ್ಮ ಹಿಂದೂ ಸಮಾಜಕ್ಕೆ ಆಗುವಂತಹ ಅನಾಹುತಗಳ ಬಗ್ಗೆ ನಾವು ಹೇಗೆ ಜಾಗೃತಗೊಳ್ಳಬೇಕು, ನಮ್ಮ ಭಾರತದ ಮಹತ್ವವನ್ನು ಬಹಳ ಸುಂದರವಾಗಿ ನಮ್ಮ ಮುಂದಿಟ್ಟರು. ಒಂದು ಸಂದರ್ಭ, ಕುರಿಮಂದೆಯಲ್ಲಿ ಒಂದು ಸಣ್ಣ ಸಿಂಹ ಮರಿ ಸೇರಿಕೊಂಡಿತ್ತಂತೆ. ಆ ಸಿಂಹ ಮರಿ ಕೂಡ ಕುರಿಯಂತೆ ಅದರ ಭಾಷೆಯಲ್ಲಿ ಅದು ಬ್ಯಾ ಬ್ಯಾ ಅಂತ ಹೇಳ್ತಾ ಇತ್ತು, ಕುರಿಯಂತೆ ಅದರ ವರ್ತನೆ ಕೂಡ ಇತ್ತು. ಆದರೆ ಒಂದು ಸಮಯ ಕಳೆದ ಮೇಲೆ ಅಲ್ಲಿ ಆ ಮರಿಯ ತಾಯಿ ಬಂದು ನೋಡ್ತದೆ, ದೊಡ್ಡ ಸಿಂಹ ಬಂದು ನೋಡ್ತದೆ, ಓ ಇಲ್ಲಿ ನನ್ನ ಮರಿ ಇಲ್ಲಿದೆ ಅಂತ ಹೇಳಿಕೊಂಡು ಆ ಮರಿಯನ್ನು ಈಚೆ ತಂದು ನೀನು ಸಿಂಹದ ಮರಿ ಅಂತ ಹೇಳಿಕೊಂಡು ಅದರ ಭಾಷೆಯಲ್ಲಿ ಆ ಸಿಂಹದ ಗರ್ಜನೆಯನ್ನು ಮಾಡುತ್ತಾ ಅದರ ವರ್ತನೆಯನ್ನು ಹೇಳಿಕೊಟ್ಟಿತಂತೆ. ಅದೇ ರೀತಿ ನಮ್ಮಲ್ಲೂ ಕೂಡ ಹಾಗೆ ನಮ್ಮ ಹಿಂದುತ್ವದ ಸ್ವಲ್ಪ ಉದಾಸೀನತೆಯ ಒಂದು ಸಂದರ್ಭವನ್ನು ಕಾಣ್ತಾ ಇದ್ದೇವೆ. ಅದರನ್ನು ಎಚ್ಚರಿಸುವಂತಹ, ಆ ಹಿಂದೂ ಧರ್ಮದ ಎಲ್ಲ ಬಾಂಧವರನ್ನು ಬಡಿದೆಬ್ಬಿಸುವಂತಹ ಒಂದು ಕಾರ್ಯ ಬಹುಶಃ ಅರುಣಕುಮಾರ್ ಅವರ ಒಂದು ಪರಿವಾರ ಹಾಗೆ ಇಲ್ಲಿಯ ಶ್ರೀ ದುರ್ಗಾ ಪೂಜಾ ಸಮಿತಿಯ ಎಲ್ಲ ಬಂಧುಗಳಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದಕ್ಕಾಗಿ ಇಲ್ಲಿಯ ಒಂದು ಕ್ಷೇತ್ರದಲ್ಲಿ, ಇಲ್ಲಿಯ ಸಮಾಜದಲ್ಲಿ ಈ ಹಿಂದುತ್ವವನ್ನು ಬಡಿದೆಬ್ಬಿಸುವಂತಹ ಆ ಎಲ್ಲ ಹಿಂದೂ ಬಾಂಧವರಿಗೆ ನಾನು ಪ್ರಥಮವಾಗಿ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಗ್ಗಿನಿಂದ ಸಂಜೆಯವರೆಗೆ ನಡೆದಂತಹ ನಾಮ ಸಂಕೀರ್ತನೆ ಹಾಗೆ ಈ ದುರ್ಗಾ ಪೂಜೆ, ಬಹುಶಃ ಇದನ್ನೆಲ್ಲ ನಾವು ಕಾಣಬೇಕಿದ್ರೆ ಅದು ನಮ್ಮ ಭಾರತದಲ್ಲಿ ಮಾತ್ರ. ಅದಕ್ಕೆ ಭಾರತ ದೇಶ ಅಂತ ಹೇಳ್ತೇವೆ. ಭಾರತ ಅಂತ ಶಬ್ದ ಇದೆ. ಭಾರತ ಅಂದರೆ ಭಾವ ರಾಗ ತಾಳ. ಈ ಭಾವರಾಗ ತಾಳ ಸಮ್ಮಿಳಿತದಿಂದ ನಡೀತಿರುವಂತಹ ನಾಮ ಸಂಕೀರ್ತನೆ, ಅದನ್ನು ಇರುವಂತಹ ದೇಶ ಅಂದರೆ ಅದು ನಮ್ಮ ಭಾರತ ದೇಶ. ಇನ್ನು ಮುಂದಕ್ಕೆ ಹೇಳಬಹುದು, ಭಗವಂತನಲ್ಲಿ ಭಾ ಅಂದರೆ ಭಾ, ರಥ ಅಂದರೆ ಪ್ರೇಮ ಅಂತ ಅರ್ಥ. ಆ ಭಗವದ್ರತೆಯಲ್ಲಿರುವಂತಹ ದೇಶ ಇದ್ದರೆ ಅದು ನಮ್ಮ ಭಾರತ ಅಂತ. ನಾವು ಹಿಂದೂ ಅಂತ ಹೇಳ್ತೇವೆ ನೋಡಿ, ಹಿಂದೂ ಅನ್ನುವಂತಹ ಪದಕ್ಕೂ ಹಿಮ್ ಅಂದರೆ ಹಿಂಸೆ ಅಂತ ಅರ್ಥ, ದೂ ಅಂದರೆ ದೂರ ಇರುವವರು ಅಂತ. ಹಿಂಸೆಯಿಂದ ದೂರ ಇರುವವರು ಯಾರಂದರೆ ಅದು ನಮ್ಮ ಹಿಂದೂಗಳು ಅಂತ. ಆದರೆ ಇವಾಗ ನಾವೆಲ್ಲ ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ, ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಮಹಾಭಾರತದಲ್ಲಿ ಬಂದಂತಹ ಒಂದು ಸಂದರ್ಭ, ಸಹೋದರ ಸಂಬಂಧಿಗಳ ಒಳಗೆ ಜಗಳ, ಪಾಂಡವರು ಕೌರವರು. ಆದರೆ ಅರ್ಜುನ ತನ್ನ ಆಯುಧಗಳನ್ನೆಲ್ಲ ಬದಿಗಿಟ್ಟಂತೆ, ನಾನು ಮುಂದೆ ಯುದ್ಧ ಮಾಡುವುದಿಲ್ಲ, ನನ್ನ ಎದುರು ಸೋದರ ಸಂಬಂಧಿಗಳಿದ್ದಾರೆ ಅನ್ನುವಂಥದ್ದನ್ನು ನೆನಪಿಸಿಕೊಂಡು ತನ್ನ ಆಯುಧಗಳನ್ನೆಲ್ಲ ಬದಿಗಿಟ್ಟಿದ್ದಾನೆ. ಆದರೆ ಕೃಷ್ಣ ಅಲ್ಲಿ ಎಚ್ಚರಿಸ್ತಾನೆ, ಅರ್ಜುನ ನಿನ್ನ ಇದು ಕರ್ತವ್ಯ, ಇದು ನಿನ್ನ ಧರ್ಮ ಯುದ್ಧ, ನೀನು ಮಾಡಲೇಬೇಕು. ನೀನು ನಿಮಿತ್ತ ಮಾತ್ರ, ಎಲ್ಲ ನಾನು ಮಾಡ್ತಾ ಇದ್ದೇನೆ, ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸು, ಇದು ಧರ್ಮಯುದ್ಧ, ನೀನು ಮಾಡಲೇಬೇಕು ಅಂತ. ನೋಡಿ, ಶರೀರದಲ್ಲಿ ಒಂದು ಕ್ಯಾನ್ಸರ್ ಬಂದರೆ ಅಲ್ಲಿ ಆ ಬ್ಯಾಕ್ಟೀರಿಯಾಗಳನ್ನು ದೂರೀಕರಣ ಮಾಡಲಿಕ್ಕೆ ವೈದ್ಯರು ಅದಕ್ಕೆ ಆ ಚಿಕಿತ್ಸೆಯನ್ನು ಕೊಡ್ತಾರೆ. ಆದಷ್ಟು ಭಾಗವನ್ನು ನಾಶ ಮಾಡ್ತಾರೆ. ಆ ಬ್ಯಾಕ್ಟೀರಿಯಾಗಳು ಮುಂದಕ್ಕೆ ಹೋಗಿ ದೇಹವನ್ನು ನಾಶ ಮಾಡಬಾರ್ದು ಅನ್ನುವಂಥದ್ದು. ಆದರೆ ವೈದ್ಯರು ಮಾಡುವಂಥದ್ದು ಅದು ಹಿಂಸೆ ಅಲ್ಲ, ಅದು ಅಹಿಂಸೆ. ಅದೇ ರೀತಿ ಕೃಷ್ಣ ಮಾಡಿದ್ದು ಕೂಡ ಅದೇ, ಅರ್ಜುನನಿಗೆ ಹೇಳಿದ್ದು ಕೂಡ ಅದೇ, ನೀನು ಮಾಡುವಂಥದ್ದು ಇದು ಹಿಂಸೆ ಅಲ್ಲ, ನೀನು ಧರ್ಮಯುದ್ಧ ಮಾಡುವಂಥದ್ದು ಅದು ಅಹಿಂಸೆಗೆ ಸೇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದೇ ರೀತಿ ನಾವು ನಮ್ಮ ಭಾರತದಲ್ಲಿ ಬಹುಶಃ ದುರ್ಗೆ ಅಂದರೆ ಕೋಟೆ ಅಂತ ಅರ್ಥ. ಆ ಅಧರ್ಮದ ಕೋಟೆಯನ್ನು ದೂರ ಮಾಡಿ ನಮಗೆ ಆ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ದುರ್ಗಾ ಸಪ್ತಶತಿ ಅಂತ ಇದೆ, ಅದರಲ್ಲಿ ನಾವು ನೋಡ್ತೇವೆ ಆ ಮಾತೆ ಹಲವು ಬಾರಿ ಹಲವು ಅವತಾರಗಳನ್ನು ತಾಳ್ತಾಳೆ. ಯಾಕಂದರೆ ಆ ದುಷ್ಟ ಸಂಹಾರ ಆಗಬೇಕು, ಶಿಷ್ಟರ ರಕ್ಷಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಆದ್ದರಿಂದ ನಾವು ಮೊನ್ನೆ ತಾನೇ ನೋಡಿಕೊಂಡಿದ್ದೇವೆ, ಎಲ್ಲಿ ಅಧರ್ಮ ಆಗಿದೋ ಅಲ್ಲಿ ಎಲ್ಲ ಒಗ್ಗಟ್ಟಾಗಿ ಹಿಂದೆಲ್ಲ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಅವತಾರ ಮಾಡ್ತಾಯಿದ್ರು ಭಗವಂತ ದೇವರು. ಆದರೆ ಇವಾಗ ಕಲಿಗಾಲ, ಆ
ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೆ. ಆದರೆ ಆ ಭಗವಂತನ ಆವಿರ್ಭಾವ ಆಗೋದು ಯಾವುದರಲ್ಲಿ ಅಂದರೆ ಅದು ಸಾಮೂಹಿಕವಾಗಿ ಎಲ್ಲರೂ ಸೇರಿದಾಗ ಅಲ್ಲಿ ಆ ದೈವಶಕ್ತಿ ಅಲ್ಲಿ ಪ್ರತಿಬಿಂಬಿತ ಆಗ್ತದೆ. ಅದೇ ರೀತಿ ನಾವು ಮೊನ್ನೆ ನೋಡಿದಂತಹ ಮೂರೂ ಸೇನೆಯವರು ಒಟ್ಟಾಗಿ ಆ ನಡೆದಂತಹ ಆ ಧರ್ಮಯುದ್ಧ ಬಹುಶಃ ನಮಗೆಲ್ಲರಿಗೂ ಆ ಮಹಾಭಾರತದಲ್ಲಿ ಒಂದು ಕಡೆ ಬರ್ತದೆ ನೋಡಿ, ಯಥೋ ಧರ್ಮ ತಥೋ ಜಯ ಅಂತ. ಆ ಜಯವನ್ನು ನಾವು ಗಳಿಸಿದ್ದೇವೆ. ಬಹುಶಃ ಅದೆಲ್ಲ ಸಾಧ್ಯ ಆದದ್ದು ಮೂರೂ ಸೇನೆಯ ಯೋಧರನ್ನು ನಾವು ಇಲ್ಲಿ ಖಂಡಿತವಾಗಿ ನೆನಪು ಮಾಡಿಕೊಳ್ಬೇಕು. ಅವರಿಗೆ ಇನ್ನಷ್ಟು ಆ ದುರ್ಗಾ ಮಾತೆಯ ಆ ಶಕ್ತಿ ಅವರಲ್ಲಿ ಆವಿರ್ಭಾವ ಆಗಬೇಕು. ಅದರೊಂದಿಗೆ ಸಮರ್ಥವಾದಂತಹ ನಮ್ಮ ನಾಯಕತ್ವ ಇರುವಂತಹ ನಮ್ಮ ಮೋದಿಜಿಯವರನ್ನು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗ್ತದೆ. ಆದ್ದರಿಂದ ಒಂದು ಧರ್ಮ ಅಂತ ಅಣ್ಣ ಬಹಳ ಚೆನ್ನಾಗಿ ಹೇಳಿದರು, ಧರ್ಮ ಅಂತ ಹೇಳಿದರು. ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಒಂದು ಪುರುಷಾರ್ಥ ಅದರಲ್ಲೇ ಇದೆ ನೋಡಿ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಮೊದಲಾಗಿ ಧರ್ಮವನ್ನಿಟ್ಟರು, ಕೊನೆಯದಾಗಿ ಮೋಕ್ಷವನ್ನು ಇಟ್ಟರು, ಮಧ್ಯದಲ್ಲಿ ಅರ್ಥ ಮತ್ತು ಕಾಮ ಅಂತ. ಧರ್ಮದ ಬಗ್ಗೆ ವಿಶಾಲವಾದಂತಹ ಒಂದು ವ್ಯವಸ್ಥೆ ಇದೆ. ಧಾರಣೆ ಅಂತ ಧಾರಣೆ ಮಾಡೋದೇ ಧರ್ಮ ಅಂತ ಅನ್ನುವಂಥದ್ದು. ಆ ಅರ್ಥ ಮತ್ತು ಕಾಮಗಳು, ಅರ್ಥ ಅಂದರೆ ನಾವು ಗಳಿಸುವಂತಹ ಸಂಪತ್ತು, ನಾವು ಗಳಿಸುವಂತಹ ಸಂಪತ್ತು ಅದು ಧರ್ಮಯುಕ್ತವಾಗಿರಬೇಕಂತೆ, ಅದನ್ನು ಬಳಕೆ ಮಾಡುವಂಥದ್ದು ಧರ್ಮಯುಕ್ತವಾಗಿರಬೇಕು ಅಂತ. ಇನ್ನೊಂದು ಕಾಮ, ಕಾಮ ಅಂದರೆ ಬೇಕುಗಳು. ನಮ್ಮಲ್ಲಿ ಅನೇಕ ರೀತಿಯ ಬೇಕುಗಳಿರ್ತವೆ, ಅದು ಬೇಕು ಇದು ಬೇಕು ಅನ್ನುವಂಥದ್ದು, ತೃಪ್ತಿ ಅಂತ ಇರುವುದಿಲ್ಲ. ಆದ್ದರಿಂದ ಆ ಕಾಮ ಕೂಡ ಧರ್ಮಯುಕ್ತ ಇದ್ದಾಗ ಆ ಕೊನೆಯದಾದಂಥ ಮೋಕ್ಷ ತನ್ನಿಂತಾನೇ ಲಭ್ಯ ಆಗ್ತದೆ ಅಂತ. ಆದ್ದರಿಂದ ಈವಾಗಲೇ ಆ ದೀಪವನ್ನು ನಾವು ಉರಿಸಿಕೊಂಡಿದ್ದೇವೆ. ಆ ದೀಪ ಚೆನ್ನಾಗಿ ಬೆಳಗ್ತಾ ಇದೆ. ಒಬ್ಬರು ಗುರುಗಳು ಒಬ್ಬ ಶಿಷ್ಯನನ್ನು ಕರೆದು ಹೇಳ್ತಾರಂತೆ, ನಾನು ಇನ್ನಲ್ಲೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀನು ಉತ್ತರ ಕೊಡಬೇಕು ಅಂತ ಹೇಳಿ ಆ ದೀಪವನ್ನು ಉರಿಸ್ತಾರಂತೆ. ಉರಿಸಿದಾಗ ಅಲ್ಲಿ ಅವನಿಗೆ ಪ್ರಶ್ನೆನೇ ಕೇಳ್ತಾರಂತೆ, ಈ ದೀಪ ಎಲ್ಲಿಂದ ಬಂತು ಅಂತ ನೀನು ಹೇಳಬೇಕು ಅಂತ. ಆವಾಗ ಸ್ವಲ್ಪ ಬುದ್ಧಿ ಇದ್ದಂತಹ ಶಿಷ್ಯ ಅವನು ಹೇಳ್ತಾನೆ, ನನಗೂ ಒಂದು ಸಂಶಯ ಗುರುಗಳೇ, ಅದಕ್ಕೂ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ಅವನು ಆ ಉರಿತಿದ್ದಂತಹ ದೀಪವನ್ನು ಗಾಳಿ ಹಾಕಿ ನಂದಿಸಿ ಹೇಳ್ತಾನಂತೆ, ಗುರುಗಳೇ ನನಗೂ ಒಂದು ಸಂಶಯ, ಆ ದೀಪ ಎಲ್ಲಿಗೆ ಹೋಗಿದೆ ಅಂತ ನೀವು ಹೇಳಬೇಕು ಅಂತ ಶಿಷ್ಯ ಕೇಳ್ತಾನಂತೆ. ಅಂದರೆ ಆ ಬೆಳಕು ಅನ್ನುವಂಥದ್ದು ಸಂಸ್ಕೃತಿ, ಅದು ಎಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗಿದೆ ಅಂತ ಅನ್ನುವಂಥದ್ದು ನಮಗೆ ಬೇಡ. ಆ ಉರಿಯುತ್ತಿರುವಂತಹ ದೀಪ ಅದು ಜ್ಯೋತಿಯಂತೆ ಅಂತ, ಅದು ಸಂಸ್ಕೃತಿ ನಮ್ಮದು. ಸಂಸ್ಕೃತಿ ಅಂದರೆ ಅದಕ್ಕೆ ಜೀವಾಳ ಯಾವುದಂದರೆ ಸಂಸ್ಕಾರ. ಅಣ್ಣ ಆವಾಗ ಹೇಳಿದರು ನೋಡಿ ರಾಧಣ್ಣ, ಆ ಮಾತೃಶಕ್ತಿ ಏನು ಅಂತ. ಆ ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು ಎಲ್ಲ ಮಾತೆಯರಿಗಿದೆ. ಆ ಮಾತೆಯಂದಿರು ಆ ಬಾಲ್ಯದಲ್ಲಿಯೇ ಸರಿಯಾದಂಥ ತಳಪಾಯ ಹಾಕಿದರೆ, ತಳಪಾಯ ಗಟ್ಟಿದ್ರೆ 2-3 ಅಂತಸ್ತಿನ ಕಟ್ಟಡವನ್ನು ಸ್ಥಾಪನೆ ಮಾಡ್ಬೋದು ನಾವು. ನಮ್ಮ ಪೀಳಿಗೆ ಅವರಿಗೆ ಒಳ್ಳೆಯ ರೀತಿಯಾದಂತಹ ಸದ್ಬೋಧನೆಗಳನ್ನು, ಒಳ್ಳೆಯ ಆಚಾರ ವಿಚಾರಗಳನ್ನು, ನಮ್ಮ ದೇಶದ ಅಭಿಮಾನವನ್ನು ತಿಳಿಪಡಿಸಿದರೆ ಅವರು ಒಳ್ಳೆಯ ರೀತಿಯ ವ್ಯಕ್ತಿತ್ವವನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಆ ಸಂಸ್ಕೃತಿ, ಆ ಸಂಸ್ಕಾರ ಅದನ್ನೆಲ್ಲ ನಾವು ಅಳವಡಿಸಿಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳುವಂತಹ ಮಾತು ಅದೇ ನೋಡಿ, ತ್ಯಾಗ ಮತ್ತು ಸೇವೆ ನಮ್ಮ ಭಾರತದ ಆದರ್ಶ ಅಂತ. ಎರಡೂ ದೊಡ್ಡ ಆದರ್ಶಗಳು. ಆದರೆ ಅದರೊಟ್ಟಿಗೆ ಇನ್ನೊಂದು ಹೇಳ್ತಾರೆ, ಧರ್ಮವೇ ಅದರ ಜೀವನ ಸತ್ವ ಅಂತ ಹೇಳ್ತಾರೆ. ಯಾವುದೇ ರಾಜಕೀಯವಿರಲಿ ಅಥವಾ ಸಾಮಾಜಿಕ ಸುಧಾರಣೆ ಇರಲಿ ಅಥವಾ ಕುಬೇರನ ಆಸ್ತಿಯನ್ನೇ ಪ್ರತಿಯೊಬ್ಬರ ತಲೆ ಮೇಲೆ ಸುರಿದ್ರೂ ಕೂಡ ಧರ್ಮ ಇಲ್ಲದಿದ್ದರೆ ಅದೆಲ್ಲವೂ ನಾಶ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದ್ದರಿಂದ ಒಂದು ಧರ್ಮ, ಇನ್ನೊಂದು ಸಂಸ್ಕೃತಿ, ಅದು ನಮ್ಮ ಜೀವಾಳ ಅಂತ ಹೇಳಬಹುದು. ಈ ಒಂದು ನಿಟ್ಟಿನಲ್ಲಿ ನಾನು ತುಂಬ ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನು ಮಂಗಳಾರತಿ ಆಗುವಂತಹ ಸಂದರ್ಭವೂ ಇದೆ, ಅನೇಕರು ಮಾತಾಡುವಂತಹ ಸಂದರ್ಭವೂ ಇದೆ. ಆದ್ದರಿಂದ ನಮ್ಮ ಪರಂಪರೆ ಏನಿದೆಯೋ, ಸಾಂಪ್ರದಾಯಿಕವಾದಂತಹ ಪರಂಪರೆ, ನಮ್ಮ ಆಚಾರ ವಿಚಾರ, ನಮ್ಮ ವೇಷಭೂಷಣ, ನಮ್ಮ ಭಾರತೀಯತೆ ಒಟ್ಟಾಗಿ ಇದನ್ನೆಲ್ಲ ಮೈಗೂಡಿಸಿಕೊಂಡು ನಾವು ಧಾರ್ಮಿಕರಾಗಿದ್ದುಕೊಂಡು ಧಾರ್ಮಿಕ ಜೀವನ ಮಾಡುವುದೇ ಧಾರ್ಮಿಕತೆ ಅಂತ ಹೇಳ್ಬೋದು. ಆ ಧಾರ್ಮಿಕತೆಯನ್ನು ಇಟ್ಟುಕೊಂಡು ಶ್ರೀರಾಮದೇವರು ಕಾಡಿಗೆ ಹೋದಾಗ ಕೌಸಲ್ಯ ಮಾತೆಗೆ ನಮಸ್ಕಾರ ಮಾಡ್ತಾರಂತೆ. ಆ ಮಾಡಿದಂತಹ ಸಂದರ್ಭದಲ್ಲಿ ಆ ತಾಯಿ ಕೌಸಲ್ಯ ಮಾತೆ ಆಶೀರ್ವಾದ ಮಾಡ್ತಾಳೆ, ಏನಂದರೆ ಧರ್ಮೋ ರಕ್ಷತಿ ರಕ್ಷಿತಃ, ನೀನು ಯಾವ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದೀಯೋ ಆ ಧರ್ಮವೇ ನಿನ್ನನ್ನು ರಕ್ಷಿಸಲಿ ಅಂತ ಅವಳು ಅನುಗ್ರಹ ಮಾಡ್ತಾಳಂತೆ. ಆದ್ದರಿಂದ ಅದೆಲ್ಲವನ್ನು
ಆ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಸ್ವಾಭಿಮಾನ, ದೇಶದ ಸ್ವಾಭಿಮಾನ, ಈಶ ಸೇವೆ ಅದರೊಂದಿದ್ದು ದೇಶ ಸೇವೆ ನಮ್ಮೊಂದಿಗಿದ್ದಾಗ ಬದುಕು ಸುಂದರವಾಗ್ತದೆ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಗುರುದೇವ್. ಗೋಪಾಲಕೃಷ್ಣ ದೇವರನ ಪಾದ ಕಮಲಗು ತರೆತಗ್ಗ ಒಂದು ಸೀಮೆದ ಪಂಚಲಿಂಗೇಶ್ವರ ದೇವರನ ಪಾದ ಕಮಲಗು ತರೆತಗ್ಗ ಒಂದು ಆರ್ನ ಆಶೀರ್ವಾದದಿ ತಂದು ಮಾತಾ ದೈವ ದೇವರನ ಆಶೀರ್ವಾದ ನೆಟ್ಟೊಂದು ವೇದಿಕೆ ಇಡಿತನಂಚಿನ ಸಾಧ್ವಿ ಮಾತಾಮಯ್ಯನ ಆಶೀರ್ವಾದ ನೆಟ್ಟೊಂದು ಇಂಕ್ಲಿನ ಅರಸರಾಯನ ಆರ್ನೆಲ್ಲ ಆಶೀರ್ವಾದ ನೆಟ್ಟೊಂದು ವೇದಿಕೆ ಹಿಡಿತನ ಮಾತ ಗಣ್ಯ ವ್ಯಕ್ತಿನೆಲ್ಲ ಆಶೀರ್ವಾದ ನೆಟ್ಟೊಂದು ಇನಿ ದುರ್ಗಾ ಪೂಜೆಗೆ ಸೇರಣಂಚಿನ ಮಾತ ಭಕ್ತಿಯರಿಗ್ಲ ಪ್ರೀತಿಪೂರ್ವಕವಾಯಿನ ಕೈ ಮುಗಿಯೊಂದು ಅರುಣನ ಪ್ರೀತಿಡಿ ಯಾನು ಒಂಜಿ ರೆಡ್ಡು ಪಾತಿರಬೇ ಪಂಡದ ಪಂಡೆ ದಾಯ ಪಂಡ ಇನಿ ಸಮಯ ಕರಿದು ಪೋಂಡು ಬೊಳುಪಗು 6 ಗಂಟೆಗೆ ಈ ಧಾರ್ಮಿಕ ಭಜನಾ ಏಕ ಭಜನಾ ಕಾರ್ಯಕ್ರಮ ಮಲ್ತದೆ. ಇನಿ 6 ಗಂಟೆಗೆ ಅವು ಸಮರ್ಪಣೆ ಆದ ಆದಿಶಕ್ತಿ ಮಾಯಿನ ಆ ದುರ್ಗ ನಮಸ್ಕಾರ ಪೂಜೆಲ ಭಾರಿ ಪೊರ್ಲದು ನಡತಂಡೆ ಪಂಡ ಇನಿ ಧಾರ್ಮಿಕ ಕಾರ್ಯಕ್ರಮನು ನಮ್ಮ ಅರುಣನೇ ಕೆಲವು ವರ್ಷದ್ದು ಪ್ರತಿ ಕಡಿಟ್ಲ ಮಲ್ಪಂದುಲ್ಲೇರಿ ಅವು ಭಾರಿ ಒಂಜಿ ನಮ್ಮ ಹಿಂದೂ ಧರ್ಮದ ಉದ್ಧಾರಗೋಸ್ಕರ ಆರು ಈತೊಂಜಿ ಪೊರ್ಲದ ಪುತ್ತಿಲ ಪರಿಹಾರದಾಗ್ಲ ಮಲ್ಪಣೆ ಜನ ಕಾರ್ಯಕ್ರಮ ಒಡದಿ ಯಾನೊಂಜಿ ರೆಡ್ಡ ಪಾತೆರ ಪನಿಯರೆ ಹೆಮ್ಮೆ ಪಡೆ ಒಂದುಲ್ಲೆ ದಾಯಿ ಪಂಡ ಕರಿ ವರ್ಷ ಪುತ್ತೂರುಡು ಶ್ರೀನಿವಾಸ ಕಲ್ಯಾಣ ಪನ್ಪಣ ಜನ ಭಾರಿ ಮಲ್ಲ ಕಾರ್ಯಕ್ರಮ ಮಂತೇರಿ ಆ ವೆಂಕಟರಮಣ ದೇವರೇ ನಮ್ಮ ಪುತ್ತೂರಿಗೆ ಬರ್ತದೆ ಸರ್ವಜನಕ್ಕಲ ಒಂಜಿ ಆಶೀರ್ವಾದ ಮಲ್ಪಣ ಜನ ಕಾರ್ಯಕ್ರಮ ಅವು ಅವತ್ತಂದೆ ಉಪ್ಪಿನಂಗಡದ ಆ ಸತ್ಯನಾರಾಯಣ ಪೂಜೆ ಆದಿಪ್ಪು ಕರೆದ ವರ್ಷ ಐನಂಜನ ಶನೀಶ್ವರ ಪೂಜೆ ಆದಿಪ್ಪು ಕೆಲವು ಸ್ಥಿಕಡೆ ಆರು ಮಲ್ಪಣ ನಮ್ಮ ಹಿಂದೂ ಧರ್ಮಗೋಸ್ಕರ ಮಲ್ಪಣಂಜನ ಹಿಂದೂ ಧರ್ಮದ ಉದ್ಧಾರಗ ಮಲ್ಪಣಂಜನ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆ ಧಾರ್ಮಿಕ ಕಾರ್ಯಕ್ರಮ ಇನಿ ಆದಿಶಕ್ತಿ ಜಗನ್ಮಾತೆನ ಕಾರ್ಯಕ್ರಮಲ ಐಟ್ ಆರ್ನ ಮಹಾಮಲ್ಲ ಪೂಜೆಲ ಆ ದೈವಶಕ್ತಿನ ಆರಾಧನೆ ಮಲ್ತನ ದಾದ ನಮಕ್ ದೇವರಿಗೆ ಕೊರ್ಪೇರಿ ದೇವರೇ ನಡೆದ ನಮ್ಮ ದಾದ ಪಡೆಯುವ ಒಂದು ಪನ್ಪಣೆಗೆ ಕೆಲವು ನಿರ್ದೇಶನ ಎಂಕ್ಲನೇ ಉದಾಹರಣೆ ಪಂಚಲಿಂಗೇಶ್ವರನ ಆಶೀರ್ವಾದಗಳು ಯಾನು ಮುಲ್ಪಂಜಿ ಬಿಲ್ಡಿಂಗ್ ಕಟ್ಟೋದಿಲ್ಲ ಆ ಬಿಲ್ಡಿಂಗ್ದ 4ನೇ ಫ್ಲೋರ್ ಹೊಡೆದು ಒಂಜಿ 4 ಜನ ಬೇಲೆ ಅಂತಿಮ ಗಟ್ಟೋಡು ತೀರ್ಥ ಬುರಿಯರಿ ಆಂಡ ಒಂಜಿ ಸೂಜಿ ದಾತಲ ದಾಲ ಅಕ್ಲೆಗೆ ಅವಂದೇ ರಕ್ಷಣೆ ಮಂತನಂಚಿನ ಆ ನಮ್ಮ ಇಂಚಿನ ಪುಣ್ಯ ಕಾರ್ಯಕ್ರಮ ನಮ್ಮ ಮಲ್ತಾಂಡ ಅವು ಸಾಧ್ಯ ಪನ್ಪಣೆನೆ ಯಾನೇ ಉದಾಹರಣೆ ಅರುಣನಂಚನ ನಮ್ಮ ಸಮಾಜಗೂ ಒಂಜಿ ಹಿಂದುತ್ವಗೋಸ್ಕರ ಸರ್ವ ಮುಡಿಪಾದು ಮಾತಾ ಸಮಾಜದ ಮಲ್ಲ ದುಂಬುದ ವ್ಯಕ್ತಿನಕ್ಲ ನಮ್ಮ ಸಮಾಜೋಡು ಪಾತೇರಿಯರು ವೇದಿಕೆಡು ದೇಶದ ಬಗ್ಗೆ ಧಾರ್ಮಿಕದ ಬಗ್ಗೆ ಹಿಂದುತ್ವದ ಬಗ್ಗೆ ಮಾತಾ ಪಾತೇರಿಯರು ಆಂಡ ಅರುಣನ್ನೇ ಮಲ್ಪಣಂಚನ ಈ ಹಿಂದೂ ಧರ್ಮದ ಉದ್ಧಾರಗೋಸ್ಕರ ಸರ್ವ ತ್ಯಾಗಲ್ಲ ಮಂತದು ಇನಿ ರಾಜ್ಯಕ್ಕೆ ಇತ್ತಿನ ನಲ್ಲ ಆರಿಗೆ ರಾಜ್ಯಕ್ಕೆದ ದುಂಬುದ ಜೀವನಗೋಸ್ಕರ ಆರೆ ರಾಜ್ಯಕ್ಕೆಡು ದುಂಬು ಬರೋಡು ಈ ವಿಟ್ಲ ಕ್ಷೇತ್ರದ ಪುತ್ತೂರು ಕ್ಷೇತ್ರದ ಒಂಜಿ MLA ಆದ ಇಂಕ್ಲ ಆರೇನು ತುವೋಡು ಪನ್ಪಣೆನ ಆಸೆ ಖಂಡಿತವಾದಲ ಉಂಡು ಐಕ ಅರುಣನ್ನ ಬೋಡದು ಸರ್ವ ತ್ಯಾಗಲ ಇಂಕ್ಲ ಮಲಪುವ ದುಂಬು ಅರುಣನ್ನೇ ವಿಧಾನಸಭೆಟಿ ಆ ಮಾಲಿಂಗೇಶ್ವರನ ಪುದರಡು ಆ ಪಂಚಲಿಂಗೇಶ್ವರನ ಪುದರಡು ಪ್ರಮಾಣ ವಚನ ಮನ್ಪಣಂಜನ ಟೈಮುಲ ಬರಡು ಸರಿ ನನ್ನ ಒಂಜಿ 30 ತಿಂಗಳದ ಉಪ್ಪುನ ಅವಕಾಶ ಒಂದು ರಾಜ್ಯಕ್ಕೆ ವೇದಿಕೆ ಆಯ್ತು ರಾಜ್ಯಕ್ಕೆ ವೇದಿಕೆಯನ್ನು ಪಾತ್ರ ಜನ ವೇದಿಕೆ ಎಲ್ಲ ಆಯ್ತು ಪ್ರತಿ ಗ್ರಾಮಡ್ಲ ಹಿಂದುತ್ವದ ಕಾರ್ಯಕ್ರಮ ಅವಡು ಪ್ರತಿ ಪಂಚಾಯಿತಿ ಇಲ್ಲ ಆ ಗ್ರಾಮಡ್ಲ ಹಿಂದುತ್ವದ ಕಾರ್ಯಕ್ರಮ ಅದು ಹಿಂದುಲಗೆ ಮಾತ ಶಕ್ತಿನ ತುಂಬನ ಜನ ಶಕ್ತಿ ಅವಾರ್ಡ್ ಪಂಡದು ಅರುಣಣ್ಣನ ಬಗೆಯನ್ನು ಒಂಜಿ ರೆಡ್ಡ ಪಾತೆರ ಪನ್ಪೆ ಈ ಭಜನದ ಕಾರ್ಯಕ್ರಮ ಅಲ್ಲ ಸಾಧ್ವಿ ಪಂಡ ಎನ್ನ ಊರ್ದಾರೆ ಯಾರು ಆರ್ನ ಇಲ್ಲೆಲ್ಲ ಇಂಕ್ಲನ ಇಲ್ಲೆಲ್ಲ ನೆರೆಕಾರೆ ಈ ಭಜನೆ ಕಾರ್ಯಕ್ರಮನು ಆರು ಎಲ್ಲೇ ಹಿಡ್ದೆ ಇಂಕ್ಲನ ಊರು ಓಲಿಚ್ಚಿನಲ್ಲ ಅಕ್ಕಲನ ಇಲ್ಲಲು ಯಾನು ಎಲ್ಲಿ ಒಪ್ಪುನಾನೇ ಭಜನ ಕಾರ್ಯಕ್ರಮ ಒಂಜಿ ತಾಲ ಮದ್ದಲೆ 6 ಗಂಟೆಗೆ ಶುರುವಾಂಡ 7 ಗಂಟೆಗೆ ಒಂಜಿ ಪೊರ್ಲುದ ಭಜನ ಕಾರ್ಯಕ್ರಮ ಮಲ್ತೊಂದಿತ್ತನಾರು ಬಂಡ ಶಾದ್ವಿ ಆರ್ನ ಇಲ್ಲದಾಗ್ಲ ಆರ್ನ ಪೊಪ್ಪಲ ಎನ್ನ ಮಾಸ್ಟ್ರಿ ಅಕ್ಕಲನ ಇಲ್ಲಾಡೆ ಓತ್ ಪೊರ್ಲುದ ಭಜನ ಕಾರ್ಯಕ್ರಮ ಕೊರೊಂದಿತ್ತನಂಜನ ಎನ್ನ ಬನಾರಿ ಊರ್ದ ಪಕ್ಕದ ಊರು ಅಂಚೆನೆ ಇಂಚಿನ ಧಾರ್ಮಿಕ ಪೊರ್ಲದ ಕಾರ್ಯಕ್ರಮ ಆವಡು ಸರ್ವ ತ್ಯಾಗಲ ಮಂತದನ ಅರುಣನ್ನೇ ದುಂಬುಗು ಈ ಸಮಾಜಡು ಇಂದು ಸಮಾಜಗೋಸ್ಕರ ಗಣ್ಯ ವ್ಯಕ್ತಿಯಾದ ಬರಡು ಪಂದು ಎನ್ನ ಒಂಜಿ ರೆಡ್ಡ ಪಾತೆರ ಅಂತ ಅನ್ಬೆ ಜೈ ಹಿಂದ್ ಜೈ ಭಾರತ್ ಮಾತೆ. ನಾನು ಒಂದು 3 ವಿಷಯದ ಬಗ್ಗೆ ಇಲ್ಲಿ ಮಾತಾಡಬೇಕು ಅಂತ ಅಂದಿದ್ದೆ. ಒಂದು ಧರ್ಮ ಜಾಗೃತಿ ಬಗ್ಗೆ, ಇನ್ನೊಂದು ಒಗ್ಗಟ್ಟಿನ ಬಗ್ಗೆ. ಈಗಾಗಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಅಷ್ಟೇ, ಧರ್ಮ ಜಾಗೃತಿ ಹಾಗೂ ಲೋಕ ಕಲ್ಯಾಣ ವ್ರತವಾಗಿ ಈ ದಿವಸ ನಾವು ಅರ್ಧ ಏಕಹ ಭಜನೆ ಹಾಗೂ ದುರ್ಗಾ ಪೂಜೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಧರ್ಮ ಜಾಗೃತಿಯ ಬಗ್ಗೆ ಅಡ್ಯಂತಾಯರು ಹಾಗೂ ಸಾಧ್ವಿಯವರು
ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಹೇಳಿದ್ದಾರೆ. ಅದೇ ರೀತಿ ಒಗ್ಗಟ್ಟಿನ ಬಗ್ಗೆ ಈಗಿನ ಈ ಕಾಲಘಟ್ಟದಲ್ಲಿ ನಾವು ಹಿಂದೂಗಳಲ್ಲಿ ಏನಂದರೆ ನಮ್ಮ ದೇಶ ಭಾರತ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದ್ದು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಹಿಂದೂ ಸಮಾಜ ಕೂಡ ಹಾಗೆ ಅನೇಕ ಜಾತಿಗಳಿಂದ ಕೂಡಿದ್ದು ಈ ಒಂದು ಹಿಂದೂ ಧರ್ಮ ಆಗಿರ್ತದೆ. ಹೇಗೆ ನಮ್ಮ ಭಾರತ ದೇಶ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಹೇಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಗ್ಗಟ್ಟಿನಲ್ಲಿದೆಯೋ ಹಾಗೆಯೇ ನಾವು ಹಿಂದೂಗಳು ಯಾವುದೇ ಜಾತಿ ಇರಲಿ ನಾವು ಒಗ್ಗಟ್ಟಿನಲ್ಲಿ ಇರಬೇಕು. ಯಾಕೆಂದರೆ ಈ ಕಾಲಘಟ್ಟದ ಅನಿವಾರ್ಯತೆ ಒಗ್ಗಟ್ಟು. ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್. ಅಂದರೆ ಉರುಳುವ ಕಲ್ಲಿನಲ್ಲಿ ಪಾಚಿ ಹಿಡಿಯುವುದಿಲ್ಲ, ಅಂದರೆ ಹಾವಸ ಹಿಡಿಯುವುದಿಲ್ಲ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನೋಡಿ, ಯಾವುದೇ ಸಂಘಟನೆ, ಆ ಸಂಘಟನೆಯು ಚಾಲ್ತಿಯಲ್ಲಿ ಇರಬೇಕಾದ್ರೆ ಅಥವಾ ಚಟುವಟಿಕೆಯಲ್ಲಿ ಇರಬೇಕಾದ್ರೆ ಕಾಲಕಾಲಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಇಂಥ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಅಥವಾ ಕ್ರೀಡಾ ಚಟುವಟಿಕೆಗಳಾಗಲಿ ಅಥವಾ ವೈದ್ಯಕೀಯ ಶಿಬಿರಗಳು, ಕಾನೂನು ಶಿಬಿರಗಳು, ಇಂಥ ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿಕೊಂಡ್ರೆ, ಆ ಸಂಘಟನೆ ಅಳವಡಿಸಿಕೊಂಡ್ರೆ ಆ ಸಂಘಟನೆ ಚಾಲ್ತಿಯಲ್ಲಿ ಇರ್ತದೆ. ಒಂದು ವೇಳೆ ಮಾಡದಿದ್ದರೆ ಏನಾಗ್ತದೆ, ಆ ಒಂದು ಸಂಘಟನೆ ಇದೆ, ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ, ಮಾಡಿದರೆ ಆ ಕಲ್ಲು ಅಲ್ಲೇ ಇರ್ತದೆ, ಹಾವಸ ಹಿಡಿತದೆ, ಪಾಚಿ ಹಿಡಿತದೆ, ಹಾವಸ ಹಿಡಿತದೆ. ಹಾವಸ ಒಂದು ಜಡತ್ವದ ಸಂಕೇತ, ಆ ಜಡತ್ವ ಬರಬಾರ್ದು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಇದೆಲ್ಲ ಈ ಧರ್ಮ ಜಾಗೃತಿಗಾಗಿ, ಒಗ್ಗಟ್ಟಿಗಾಗಿ, ಸಂಘಟನೆಗಾಗಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿಬಂದಿದೆ. ಇಲ್ಲಿ ನೆರೆದಿರುವಂಥ ಜನವನ್ನು ನೋಡಿ ನಾನು ಆಭಾರಿಯಾಗಿದ್ದೇನೆ. ನನಗೆ ಇನ್ಫ್ಯಾಕ್ಟ್ ಧನ್ಯೋಸ್ಮಿ ಆಗಿದ್ದೇನೆ. ಆದ್ದರಿಂದ ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ನಮಗೆ ಒಂದು ಶಕ್ತಿ ಕೊಡಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಕರಿಸಿದ ಎಲ್ಲ ಭಕ್ತ ಬಾಂಧವರಿಗೂ ನಾನು ಧನ್ಯವಾದಗಳು ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ವಿಟ್ಲ ಘಟಕ ಇದರ ಸಾರಥ್ಯದಲ್ಲಿ ಧರ್ಮ ಜಾಗೃತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಅರ್ಧ ಏಕಾಹ ಭಜನೆ ಹಾಗೂ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಹಾಗೂ ಇವಾಗ ನಡೀತಿರುವಂಥ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸಾರ್ವಜನಿಕ ಶ್ರೀ ದುರ್ಗಾ ಪೂಜಾ ಸಮಿತಿ ವಿಟ್ಲ ಇದರ ಅಧ್ಯಕ್ಷರಾದ ಶ್ರೀಕೃಷ್ಣ ಕೇಪು ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ವಿಟ್ಲ ಅರಮನೆ ಅರಸರಾದ ಬಂಗಾರ ಅರಸರು ಇವರಿಗೂ ಆತ್ಮೀಯ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದಂತಹ ಶ್ರೀ ಕ್ಷೇತ್ರ ಒಡಿಯೂರಿನ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಇವರಿಗೂ ಗೌರವಪೂರ್ವಕ ನಮನಗಳು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದಂತಹ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಸಂಚಾಲಕರಾದ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಇವರಿಗೂ ಆತ್ಮೀಯ ಧನ್ಯವಾದಗಳು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಪುತ್ತೂರು ಇದರ ಅಧ್ಯಕ್ಷರಾದ ಮಹೇಂದ್ರ ವರ್ಮ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಗ್ರಾಮೀಣ ಸಹಕಾರಿ ಬ್ಯಾಂಕ್ ವಿಟ್ಲ ಇದರ ಅಧ್ಯಕ್ಷರಾದ ಜಗನ್ನಾಥ ಸಾಲ್ಯಾನ್ ವಿಟ್ಲ ಇವರಿಗೂ ಆತ್ಮೀಯ ಧನ್ಯವಾದಗಳು. ಅಳಿಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ನಿರ್ದೇಶಕರಾದ ಈಶ್ವರ್ ಭಟ್ ಖಾನ ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ವಿಠಲ್ ಕನ್ಸ್ಟ್ರಕ್ಷನ್ ವಿಟ್ಲ ಇದರ ಮಾಲಕರಾದ ಸುರೇಶ್ ಬಣ್ಣಾರಿ ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಸಾನ್ವಿ ಕನ್ಸ್ಟ್ರಕ್ಷನ್ ವಿಟ್ಲ ಇದರ ಮಾಲಕರಾದ ತಾರನಾಥ ಬೋಳಿಗದ್ದೆ ಇವರಿಗೂ ಆತ್ಮೀಯ ಧನ್ಯವಾದಗಳು. ಉದ್ಯಮಿಗಳಾದ ರಾಜೇಶ್ ತೋಡ್ಲ ಇವರಿಗೂ ಆತ್ಮೀಯ ಧನ್ಯವಾದಗಳು. ಮೇಗಿನ ಗುತ್ತು ಶ್ರೀಧರ್ ಶೆಟ್ಟಿ ಗುಬ್ಬ್ಯ ಇವರಿಗೂ ಆತ್ಮೀಯ ಧನ್ಯವಾದಗಳು. ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ನೀಡಿದ ದೇವಸ್ಥಾನ ಆಡಳಿತ ಮಂಡಳಿಯವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಭಜನಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಎಲ್ಲ ಭಜನಾ ಮಂಡಳಿಗಳಿಗೆ ಧನ್ಯವಾದಗಳು. ಪೂಜೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ವೈದಿಕ ವರ್ಗದವರಿಗೆ ಅನಂತ ಧನ್ಯವಾದಗಳು. ಶಾಮಿಯಾನ ಹಾಗೂ ಚಪ್ಪರದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಶ್ರೀ
ರಮೇಶ್ ಹೊರಪಾದೆ ಇವರಿಗೂ ಧನ್ಯವಾದಗಳು. ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದ ವರ್ಮಾ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ರವರಿಗೆ ಇವರಿಗೆ ಆತ್ಮೀಯ ಧನ್ಯವಾದಗಳು. ಲಲಿತ ಸಹಸ್ರ ನಾಮಾರ್ಚನೆ ನಡೆಸಿಕೊಂಡದ್ದ ಭಗಿನಿಯವರಿಗೆ ಧನ್ಯವಾದಗಳು. ಬೇರೆ ಬೇರೆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಎಲ್ಲ ಸಮಿತಿ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿಂದೂ ಬಾಂಧವರಿಗೆ ಅನಂತ ಧನ್ಯವಾದಗಳು. ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಿದ ದಿವಂಗತ ಕಟ್ಟೆ ಪರಮೇಶ್ವರಿ ಕುಟ್ಟಿಮೂಲ್ಯ ಮತ್ತು ಮಕ್ಕಳು ಇವರಿಗೂ ಪ್ರೀತಿಯ ಧನ್ಯವಾದಗಳು. ಪಟ್ಟಣ ಪಂಚಾಯತ್ ವಿಟ್ಲ ಇಲ್ಲಿ ಇವರಿಗೂ ಪ್ರೀತಿಯ ಧನ್ಯವಾದಗಳು. ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿಂದ ನಮಗೆ ಹೊರೆಕಾಣಿಕೆ ನೀಡಿದ್ದಾರೆ, ಅವರಿಗೂ ಆತ್ಮೀಯ ಧನ್ಯವಾದಗಳು. ಕದ್ರಿ ದೇವಸ್ಥಾನ ಇವರಿಗೂ ಅನಂತ ಧನ್ಯವಾದಗಳು. ಆರಕ್ಷಕ ಠಾಣೆ ವಿಟ್ಲ ಇವರಿಗೂ ಆತ್ಮೀಯ ಧನ್ಯವಾದಗಳು. ಪತ್ರಕರ್ತ ಬಂಧುಗಳಿಗೆ ಆತ್ಮೀಯ ಧನ್ಯವಾದಗಳು.